ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಸಂಜೆಯ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕಾಗಿ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸೊ ಶಾಲ್ ವಿ ಆಲ್ ಲುಕ್ ಗಾಡ್ ಇನ್ ಪ್ರೇಯರ್ ಆಸ್ ವಿ ಬಿಗಿನ್ ದಿಸ್ ಆನ್ಲೈನ್ ಸರ್ವಿಸ್. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ನಮ್ಮ ಈ ಶ್ರಮಕಾಲದ ಸತ್ಯವೇದ ಅಧ್ಯಯನವು ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. So dear church, we'll sing some songs and worship God. When we sing a song, that helps us to keep a good relationship with God and to renew or refresh our thoughts and mind. Now we'll begin our service with a song, the English song, "You are my strength when I'm weak, you are the treasure that I see," which is very beautiful song that Jesus Christ is our strength and treasure. We'll sing this song remembering our Lord Jesus. You are my strength when I am weak, you are the treasure that I see, you are my all in all. Seeking you as a precious jewel, not to give up I would never. You are my all in all. Jesus, Lamb of God,
ಸೊ ವಿಲ್ ಸಿಂಗ್ ಅನದರ್ ಕನ್ನಡ ಸಾಂಗ್. ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಶಿಲುಬೆಯ ನಿನ್ನ ಧ್ವಜ ಮುಂದೆ ನಡೆ ಚವನ್ನ. ಸೊ ದ ಏಮ್ ಇಸ್ ಕ್ರಾಸ್, ಸೊ ವಿಲ್ ವಾಕ್ ಫರ್ದರ್ ವಿತೌಟ್ ಸ್ಟಾಪಿಂಗ್ ಅವರ್ ಜರ್ನಿ ಎಂಬುದಾಗಿ ತಿಳಿಸುವಂಥ ಒಂದು ಹಾಡು ದಟ್ ಎನ್ಕರೇಜಸ್ ಟು ಕೀಪ್ ಮೂವಿಂಗ್ ಇನ್ ಫೈತ್ಫುಲ್ ಲೈಫ್ ಆ್ಯಂಡ್ ಜರ್ನಿ. ಈಗ ಈ ರಾಗವನ್ನು ನಾವು ಶಿಲುಬೆ ಮೇಲೆ ಯೇಸು ಸ್ವಾಮಿಯನ್ನು ನೆನಪು ಮಾಡಿಕೊಂಡು ನಮ್ಮ ಪಾಪಗಳನ್ನು ಹರಿಕೆ ಮಾಡುತ್ತಾ ರಾಗ ಮಾಡುವ. ನಿನ್ನ ಧ್ವಜ ಮುಂದೆ ನಾಡೆ ಚವನ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ, ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಾಡೆ ಚವನ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ, ನಿನಗಾಗಿಯೇ ಆತ ತಂದನು ಜಗದೋಳು ನಿನ್ನನ್ನು ಕಾಯಲು. ನಿನಗಾಗಿಯೇ ಆತ ತಂದನು ಜಗದೋಳು ನಿನ್ನನ್ನು ಕಾಯಲು. ನಿನಗಾಗಿಯೇ ಯೇಸುವು ತೆರೆದನು, ನಿನಗಾಗಿಯೇ ಯೇಸುವು ತೆರೆದನು ಮುಕ್ತಿಯ ದ್ವಾರವ, ಮುಕ್ತಿಯ ದ್ವಾರವ. ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಾಡೆ ಚವನ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ, ನಿನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಓಡಿಸರು. ನಿನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಓಡಿಸರು. ಯೇಸುವು ಮಾತ್ರ ಉಳಿಸಬಲ್ಲನು, ಯೇಸುವು ಮಾತ್ರ ಉಳಿಸಬಲ್ಲನು ನಿನ್ನ ದೋಣಿಯ, ನಿನ್ನ ದೋಣಿಯ. ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಾಡೆ ಚವನ, ಹಿಂದೆ ನೋಡದಿರು. ಯೇಸುವು ನಿನ್ನ ಬಂಡೆ, ಯೇಸುವು ನಿನ್ನ ಬಂಡೆ. ಸೊ ಲಾಸ್ಟ್ ಸಾಂಗ್ ಫಾರ್ ಟುಡೇಸ್ ಬೈಬಲ್ ಸ್ಟಡಿ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. This is also, it says about the God's grace, because of His grace we redeemed from the sin and we have a eternal life ಎಂಬುದಾಗಿ ತಿಳಿಸುವಂಥ ಒಂದು ಹಾಡನ್ನು ರಾಗ ಮಾಡುವ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಬಾಳಿಗೆ ಬೆಳಕನು, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ನೀಡಿದಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತ
ಶಾಶ್ವತವಾದ ನಿನ್ನ ಕೃಪೆ ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧ್ಯ ದೈವವೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧ್ಯ ದೈವವೇ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ. ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಈ ಸಂದರ್ಭದಲ್ಲಿ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವಿರುವಂತಹ ಸ್ಥಳಗಳಲ್ಲಿ ದೇವರ ಪ್ರಸನ್ನತೆಯನ್ನು ನಮ್ಮೆಲ್ಲರ ಆಂತರ್ಯದಲ್ಲಿ ಬಯಸಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದು ದೇವರ ಸಹಾಯವನ್ನು ಆಶೀರ್ವಾದವನ್ನು ಬೇಡೋಣ. ಆತನು ಹೊತ್ತ ಹೊರೆಯು ನಮ್ಮ ಹೊರೆಯು. ನಾವು ತಪ್ಪಿಸಿಕೊಂಡ ಕುರಿಗಳಂತೆ ಚದುರಿಸಲ್ಪಟ್ಟಾಗ ಆತನು ನಮ್ಮೆಲ್ಲರ ಸಲುವಾಗಿ ಶಿಲುಬೆಗೆ ಹಾಕಲ್ಪಟ್ಟು ನಮ್ಮ ಪಾಪದ ಭಾರವನ್ನು ಹೊತ್ತಂತ ಕ್ರಿಸ್ತನಿಗಾಗಿ ನಾವು ಸ್ತೋತ್ರವನ್ನು ಹೇಳ್ತೇವೆ. ಅದು ಸ್ವಾಮಿ, 2000 ವರ್ಷಗಳ ಹಿಂದೆ ನೀನು ನಮ್ಮೆಲ್ಲರಿಗೋಸ್ಕರ ಈ ಲೋಕದಲ್ಲಿ ಪಟ್ಟಂತ ನಿನ್ನ ಹೋರಾಟವನ್ನು, ನೀನು ಅನುಭವಿಸಿದ ಶ್ರಮೆಯನ್ನು, ಯಾತನೆಯನ್ನು ನೆನಪು ಮಾಡಿಕೊಳ್ತೇವೆ. ಮಾತ್ರವಲ್ಲದೆ ಇಂದಿಗೆ ಕೂಡ ನಾವು ನೆನಪು ಮಾಡಿಕೊಳ್ಳುತ್ತಾ ಶಿಲುಬೆಯ ಮೂಲಕ ನೀನು ನಮ್ಮೆಲ್ಲರಿಗೆ ಅನುಗ್ರಹಿಸಿದ ಕೃಪೆಗಾಗಿ, ವಿಮೋಚನೆಗಾಗಿ ಸ್ತೋತ್ರವನ್ನು ಹೇಳ್ತೇವೆ. ಮಾತ್ರವಲ್ಲದೆ ಇದರಿಂದ ನಾವೆಲ್ಲರೂ ಹೊಸ ಜೀವವನ್ನು, ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ನೀನು ಆಲೋಚನೆ ಮಾಡಿದ್ದಕ್ಕಾಗಿ, ಮಾತ್ರವಲ್ಲದೆ ನಾವು ಅನುಭವಿಸಬೇಕಾಗಿದ್ದಂಥ ಎಲ್ಲ ಯಾತನೆಗಳನ್ನು, ಶ್ರಮೆಯನ್ನು ನೀನು ಅನುಭವಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ದೇವರ ಈ ಸಂದರ್ಭದಲ್ಲಿ ನಾವು ಆನ್ಲೈನ್ನ ಮೂಲಕವಾಗಿ ನಿನ್ನನ್ನು ಧ್ಯಾನ ಮಾಡುತ್ತಾ, ನಿನ್ನ ವಾಕ್ಯವನ್ನು ಓದುತ್ತಾ ಆಧ್ಯಾತ್ಮಿಕವಾಗಿ ಪ್ರಯೋಜನ ಹೊಂದುವಂತೆ ನಡೆಸಿದ್ದಕ್ಕಾಗಿ ಕೂಡ ನಿನಗೆ ಸ್ತೋತ್ರವಾಗಲಿ. ಮಾತ್ರವಲ್ಲದೆ ಈ ದಿವಸವೆಲ್ಲ ನೀನು ನಮ್ಮನ್ನು ಕಾಪಾಡಿ ಈ ಸಂಜೆ ವೇಳೆಗೆ ನಮ್ಮನ್ನು ಸುರಕ್ಷಿತವಾಗಿ ನಡೆಸಿದ್ದಿ. ಆನ್ಲೈನ್ ಮೂಲಕ ನಾವು ಒಟ್ಟಾಗಿ ಸೇರಿ ಬಂದು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗುವಂತೆ ಹಾಡಿ ಸ್ತುತಿಸಿ ಕೊಂಡಾಡುತ್ತಾ ನಿನ್ನಲ್ಲಿ ಸಂತೋಷ ಪಡುವಂತೆ ಸಹಾಯ ಮಾಡೋದಕ್ಕಾಗಿ ಕೂಡ ನಿನಗೆ ಸ್ತೋತ್ರ. ದೇವರು ವಿಶೇಷವಾಗಿ ಈ ಶ್ರಮ ದಿವಸಗಳಲ್ಲಿರುವಂಥ ನಾವು ಈ ದಿವಸಗಳಲ್ಲಿ ನಮ್ಮ ಆತ್ಮಿಕ ಜೀವಿತವನ್ನು ನನಗೆ ಒಪ್ಪಿಸಿಕೊಟ್ಟವರಾಗಿ, ನಮ್ಮ ಎಲ್ಲ ಬಲಹೀನತೆಗಳಲ್ಲಿ ನಿನ್ನ ವಾಕ್ಯ ಮತ್ತು ಹಾಡುಗಳು ಹೇಳುವ ಮೂಲಕ ವೆನ್ ಐ ಆಮ್ ವೀಕ್ ಯು ಆರ್ ಮೈ ಸ್ಟ್ರೆಂತ್ ಎಂಬುದಾಗಿ ಪೌಲನು ಕೂಡ ಹೇಳುವ ಹಾಗೆ, ಬಲಹೀನತೆಯಲ್ಲಿ ಬಲ ಪೂರ್ಣ ಸಾಧಕವಾಗ್ತದೆ, ನನ್ನ ಕೃಪೆಯ ನಿನಗೆ ಸಾಕು ಎಂಬುದಾಗಿ ನಾವು ಯಾವಾಗಲೂ ನಮ್ಮ ಸ್ವಂತ ಬಲವನ್ನು, ಜ್ಞಾನವನ್ನು ಹಾತುಕೊಳ್ಳುವುದಕ್ಕಿಂತ ಹೆಚ್ಚಾಗಿ
ನಿನ್ನ ಸಹಾಯವನ್ನು, ನಿನ್ನ ಕೃಪೆಯನ್ನು, ನಿನ್ನನ್ನು ಹಾತುಕೊಳ್ಳಿಕ್ಕಾಗುವಂತೆ ಈ ದಿವಸಗಳಲ್ಲಿ ನಮಗೆ ಕಲಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಅದೇ ರೀತಿಯಲ್ಲಿ ಈ ಒಂದು ಶ್ರಮ ದಿವಸಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ನಿನ್ನ ಸೇವೆಯಲ್ಲಿ ಮುಡುಪಿಟ್ಟಂತಹ ಎಲ್ಲ ಭಕ್ತರನ್ನ, ಸೇವಕರನ್ನ ಆಶೀರ್ವಾದ ಮಾಡು ದೇವರ. ವಿಶೇಷವಾಗಿ ನಿನ್ನ ಸೇವೆ ನಿಮಿತ್ತವಾಗಿ ಕಷ್ಟ, ಹಿಂಸೆ, ಅವಮಾನ, ಶೋಧನೆಗಳನ್ನು ಎದುರಿಸ್ತಿರುವಂಥ ಎಲ್ಲ ನಿನ್ನ ಸೇವಕರನ್ನು ಕಾಪಾಡು. ಮಾತ್ರವಲ್ಲದೆ ಅನೇಕ ಸಮಾಜದ ಶೋಷಣೆ, ಅನ್ಯಾಯ, ಅಸಮಾನತೆಗಳಿಗೆ ಒಳಗಾಗಿ ಅನೇಕ ವಿಧದಲ್ಲಿ ಕಷ್ಟ, ನೋವು, ತೊಂದರೆಗಳನ್ನು ಮತ್ತು ಆಸ್ಪತ್ರೆಗಳಲ್ಲಿ ಸೇರಿ ಅನಾರೋಗ್ಯದ ನಿಮಿತ್ತ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುವಂಥ ಎಲ್ಲ ಮುಗ್ಧ ಜನರನ್ನು ನೆನಪು ಮಾಡ್ತೇವೆ. ಇಂಥವರೆಲ್ಲರ ಮೇಲೆ ನಿನ್ನ ಅಪಾರವಾದ ದಯ ಇರಲಿ ಸ್ವಾಮಿ. ಹೀಗೆ ಇಡೀ ಸೃಷ್ಟಿಯ ಮೇಲೆ ನಿನ್ನ ದಯ ಇರಲಿ. ಎಲ್ಲ ಜನರನ್ನು ಕಾಪಾಡು. ಎಲ್ಲರಿಗೆ ಬೇಕಾದ ನಿನ್ನ ಆತ್ಮನ ಒಳ್ಳೆಯ ಬುದ್ಧಿಯನ್ನು, ಮನಸ್ಸನ್ನು ಕೊಟ್ಟು ಈ ಸೃಷ್ಟಿಯನ್ನು ನೀನು ತಾನೇ ಪರಿಪಾಲಿಸಿ ನಿನ್ನ ರಾಜ್ಯವನ್ನಾಗಿ ಪರಿವರ್ತಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ನಮ್ಮ ಶಾರ್ಜ ಸಭೆಗಾಗಿ ನಿನಗೆ ಸ್ತೋತ್ರವಾಗಲಿ. ಈ ಸಭೆಯನ್ನು ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಭೆಯನ್ನು ಕಟ್ಟುವಲ್ಲಿ, ಬೆಳೆಸುವಲ್ಲಿ ನೀನು ತಾನೇ ಸಹಾಯ ಮಾಡಿದ್ದಿ. ಮುಂದಿನ ದಿವಸಗಳಲ್ಲಿ ಕೂಡ ಸಭೆಯನ್ನು ಆಶೀರ್ವಾದ ಮಾಡು. ಮತ್ತಷ್ಟು ಒಳ್ಳೆಯ ಆತ್ಮಿಕ ಕಾರ್ಯಗಳಲ್ಲಿ ಕೈ ಜೋಡಿಸ್ಲಿಕ್ಕಾಗುವಂತೆಯೂ, ಸಭೆಯ ಒಳಿತಿಗಾಗಿ ಮಾತ್ರವಲ್ಲದೆ ಸಮಾಜದಲ್ಲಿ ಸಭೆ ತನ್ನ ಜವಾಬ್ದಾರಿಯನ್ನು ಅರಿತು ಜೀವಿಸಲಿಕ್ಕಾಗುವಂತೆ ಸಭೆಯನ್ನು ಬಲಪಡಿಸುವ ಮೂಲಕ ಒಳ್ಳೆಯ ಸೇವೆಯನ್ನು ಮಾಡಿ ನಿನ್ನ ಆಶೀರ್ವಾದದಲ್ಲಿ ನಾವುಗಳು ಪಾಲುಗಾರರಾಗಲಿಕ್ಕಾಗುವಂತೆ ನಡೆಸು. ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಂದೊಂದು ಆತ್ಮಗಳನ್ನು, ವ್ಯಕ್ತಿಗಳನ್ನು, ಕುಟುಂಬಗಳನ್ನು ನಿನ್ನ ಹಸ್ತಗಳಿಗೆ ಹೆಸರಾಗಿ ಒಪ್ಪಿಸಿಕೊಡ್ತೇವೆ. ಎಲ್ಲರಿರುವಂಥ ಸ್ಥಳಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಅವರನ್ನು ಆಶೀರ್ವಾದ ಮಾಡು. ನಿನ್ನ ಪ್ರಸನ್ನತೆಯ ಅಡಿಯಲ್ಲಿ, ನಿನ್ನ ಹಸ್ತದಡಿಯಲ್ಲಿ ಸುರಕ್ಷಿತವಾಗಿ ಜೀವಿಸಲಿಕ್ಕಾಗುವಂತೆ ಎಲ್ಲರನ್ನ ಕಾಪಾಡಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ದೇವರ. ಒಂದು ಸಂದರ್ಭದಲ್ಲಿ UAEಯಲ್ಲಿರುವಂಥ 3 ಕನ್ನಡ ಸಭೆಗಳನ್ನು ಆಶೀರ್ವಾದ ಮಾಡು. ಈ ಸಭೆಗಳ ಮೇಲೆ ಕೂಡ ನಿನ್ನ ಅಪಾರವಾದ ದಯೆ ಇರಲಿ ಸ್ವಾಮಿ. ಹಾಗೆ ದೂರದಲ್ಲಿರುವಂಥ ಎಲ್ಲ ನಮ್ಮ ಪ್ರೀತಿ ಪಾತ್ರ ಕುಟುಂಬದವರನ್ನ, ಒಡ ಹುಟ್ಟಿದವರನ್ನ, ಹೆತ್ತವರನ್ನ ಎಲ್ಲರನ್ನ ನೆನಪು ಮಾಡ್ತೇವೆ. ಅವರೆಲ್ಲರೂ ದೂರದ ಸ್ಥಳಗಳಲ್ಲಿರುವಾಗ ಅವರ ಜೊತೆಯಲ್ಲಿರು. ಅವರೆಲ್ಲ ಕುಂದು ಕೊರತೆಗಳನ್ನು ನೀಗು. ಇರುವಂಥ ಪರಿಸ್ಥಿತಿಗಳಲ್ಲಿ ನಿನಗೆ ಮೆಚ್ಚುಗೆಯಾಗಿ ಒಳ್ಳೆ ರೀತಿಯಲ್ಲಿ ಜೀವಿಸಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಅವರನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡ್ತೇವೆ. ಹೀಗೆ ಈ ಒಂದು ಆನ್ಲೈನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರನ್ನು ಕಾಪಾಡು. ನಿನ್ನ ವಾಕ್ಯ ನಮ್ಮೆಲ್ಲರ ಹೃದಯಗಳಲ್ಲಿ ಕಾರ್ಯ ಮಾಡಲಿ. ಆ ಮೂಲಕ ನಾವು ಒಳ್ಳೆಯ ವ್ಯಕ್ತಿಗಳಾಗಿ ರೂಪುಗೊಳ್ಳುವಲ್ಲಿ ನಾವು ಮಾಡುವಂಥ ಎಲ್ಲ ಧ್ಯಾನ ಕೂಟಗಳು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಿನ್ನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಒಂದು ಸಂದರ್ಭದಲ್ಲಿ ಕೇಳುವಂಥ ಭಕ್ತ ಸಮೂಹವನ್ನು ಹೇಳುವಂಥ ನಿನ್ನ ಸೇವಕನನ್ನು ನಿನ್ನ ಅಂಗೆಯಲ್ಲಿಟ್ಟುಕೊಂಡು, ನಿನ್ನ ರೆಕ್ಕೆ ಅಡಿದ ಅವರಲ್ಲಿಟ್ಟುಕೊಂಡು ನಮ್ಮನ್ನು ಮುನ್ನಡೆಸು. ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇಲೆ ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಇರುವಂಥ ಭಾರತ ದೇಶದಲ್ಲಿ ಸಮಸ್ಯೆಗೆ ಒಳಗಾದಂಥ ಜನರನ್ನು ನೆನಪು ಮಾಡುವ, ಮಾತ್ರವಲ್ಲದೆ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಇದ್ದುಕೊಂಡು ಪ್ರಾರ್ಥನೆಗಾಗಿ ಎದುರು ನೋಡುವಂಥ ಎಲ್ಲ ಜನ ಸಮೂಹವನ್ನು, ಭಕ್ತರನ್ನು ನೆನಪು ಮಾಡಿ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿ ಸ್ವರೂಪಿಯಾದ ದೇವರೇ, ಸ್ವಾಮಿ, ನಿನ್ನ ನಮ್ಮ ತಂದೆಯು, ತಾಯಿಯು, ನಮ್ಮ ರಕ್ಷಕನು, ವಿಮೋಚಕನು, ಕೋಟಿಯೂ ಆಗಿರುವುದಕ್ಕಾಗಿ ನನಗೆ ಸ್ತೋತ್ರವಾಗಲಿ. ಈ ದಿವಸದ ಸಂಜೆ ವೇಳೆಯಲ್ಲಿ ನಾವು ಆನ್ಲೈನ್ ಮೂಲಕ ಒಟ್ಟಾಗಿ ಸೇರಿ ನಿನ್ನನ್ನು ಪ್ರಾರ್ಥಿಸಿ, ಹಾಡಿ, ಸ್ತುತಿಸಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತೆ ನಡೆಸೋದಕ್ಕಾಗಿ ನನಗೆ ಅನಂತ ಸ್ತೋತ್ರವಾಗಲಿ. ದೇವರು, ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿದ್ದು, ಈ ದಿವಸದ ಪ್ರಯಾಣದಲ್ಲಿ, ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ಬಲಪಡಿಸಿ ಕೈ ಹಿಡಿದು ಕಾಪಾಡಿದ್ದಿ. ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ಅನುಗ್ರಹಿಸ್ತಿರುವುದಕ್ಕಾಗಿ, ಎಲ್ಲ ಪರಿಸ್ಥಿತಿಗಳಲ್ಲಿ ನೀನು ನಮ್ಮ ಜೊತೆಯಲ್ಲಿರೋದಕ್ಕಾಗಿ ಅನಂತ ಸ್ತೋತ್ರ ದೇವರ. ಒಂದು ಸಂದರ್ಭದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ನಾವು ಎಲ್ಲ ಜನರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇವೆ. ಮಾತ್ರವಲ್ಲದೆ ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನೀನು ನಮ್ಮ ಜೊತೆಯಲ್ಲಿದ್ದೆ ಎಂಬುದಾಗಿ ತಿಳಿದು ನಿನ್ನ ಸಹಾಯವನ್ನು, ನಿನ್ನ ಪ್ರಸನ್ನತೆಯನ್ನು ಬೇಡಿ ಪ್ರಾರ್ಥಿಸುವಂಥವರಾಗಿದ್ದೇವೆ ದೇವರೇ. ಒಂದು ಸಂದರ್ಭದಲ್ಲಿ ನಾವು ತಿಳಿದೆ ಮಾಡಿರುವ ತಪ್ಪುಗಳಿಗಾಗಿ ಕೂಡ ನಿನ್ನಲ್ಲಿ ಕ್ಷಮೆ ಯಾಚಿಸ್ತೇವೆ. ಮನುಷ್ಯ ಮಾತ್ರದವರಾದಂಥ ನಾವು ಅನೇಕ ವಿಧದಲ್ಲಿ ನಿನ್ನ ಎದುರಿನಲ್ಲಿ ಪಾಪಿಗಳು, ನಿರ್ಬಲಸ್ಥರು ಎಂಬುದಾಗಿ ತಿಳಿದು ಅವುಗಳಿಗಾಗಿ ಪಶ್ಚಾತ್ತಾಪವನ್ನು ಪಡ್ತೇವೆ ದೇವರೇ. ಒಂದು ಸಂದರ್ಭದಲ್ಲಿ ಯಾರ್ಯಾರು ಕಷ್ಟ ಕಣ್ಣೀರಿನಲ್ಲಿ ಇದ್ದುಕೊಂಡು ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೋ ಅಂಥ ಎಲ್ಲ ಭಕ್ತರ ಮೇಲೆ, ನಿನ್ನ ಸೇವಕರ ಮೇಲೆ ನಿನ್ನ ಅಪಾರವಾದಂಥ ದಯ ಇರಲಿ. ವಿಶೇಷವಾಗಿ ಕಷ್ಟ ಕಣ್ಣೀರಿನಲ್ಲಿರುವಂಥ ಜನರು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ದುಃಖದಲ್ಲಿ, ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಎಲ್ಲ ಜನರನ್ನು ನೆನಪು ಮಾಡ್ತೇವೆ. ಇನ್ನು ಅನೇಕರು ಸಮಾಜದಲ್ಲಿರುವಂಥ ಅನ್ಯಾಯ, ಅಸಮಾನತೆ, ಶೋಷಣೆಗಳಿಂದಾಗಿ ಅನೇಕ ವಿಧದಲ್ಲಿ ಶೋಷಣೆಯ ವ್ಯವಸ್ಥೆಗಳನ್ನು ಎದುರಿಸ್ತಿರುವಂಥ ಎಲ್ಲ ಜನರನ್ನು ಕಾಪಾಡಿ ಎಂಬುದಾಗಿ ನಿನ್ನಲ್ಲಿ ಬೇಡುವಂಥವರಾಗಿದ್ದೇವೆ ದೇವರೇ. ಒಂದು ಸಂದರ್ಭದಲ್ಲಿ
ಯಾರ್ಯಾರು ಊಟ ಬಟ್ಟೆ ಇಲ್ಲದೆ ನಿರ್ಗತಿಕರಾಗಿದ್ದಾರೋ, ತಮ್ಮ ಪ್ರೀತಿ ಪಾತ್ರನ ಕಳೆದುಕೊಂಡು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದರು, ಅಂಥವರೆಲ್ಲರನ್ನು ಕಾಪಾಡು. ನಾವು ಅದೇ ರೀತಿಯಲ್ಲಿ ನಾವಿರುವಂಥ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶಕ್ಕಾಗಿ ನನಗೆ ಸ್ತೋತ್ರವಾಗಲಿ. ಈ ದೇಶದಲ್ಲಿ ನಿನ್ನ ಸಭೆಯನ್ನು ಕಟ್ಟಿ ಬೆಳೆಸುವಲ್ಲಿ ನೀನು ಇಲ್ಲಿಯ ತನಕ ಎಲ್ಲ ಸಭೆಗಳನ್ನು ಬಲಪಡಿಸಿದ್ದಕ್ಕಾಗಿ ನನಗೆ ಸ್ತೋತ್ರ. ವಿಶೇಷವಾಗಿ 3 ಕನ್ನಡ ಸಭೆಗಳನ್ನು ನೆನಪು ಮಾಡ್ತೇವೆ ಸ್ವಾಮಿ. ಎಲ್ಲ ಸಭೆಗಳ ಮೇಲೆ ನಿನ್ನ ಅಪಾರವಾದ ಆಶೀರ್ವಾದವಿರಲಿ. ಅದರ ಜವಾಬ್ದಾರಿ ಹೊತ್ತಂತೆ ಎಲ್ಲ ನಾಯಕರನ್ನು ಬಲಪಡಿಸು. ಸಭೆಯಲ್ಲಿರುವಂಥ ಎಲ್ಲ ಕುಟುಂಬಗಳನ್ನು, ಸಭೆಯ ಜವಾಬ್ದಾರಿ ಹೊತ್ತಂತ ಎಲ್ಲ ಸಭಾಪಾಲಕರನ್ನು ನಿನ್ನ ಆತ್ಮನಿಂದ ತುಂಬಿಸಿ ಮುನ್ನಡೆಸಿ ಎಂಬುದಾಗಿ ಬೇಡ್ತೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯನ್ನು ಆಶೀರ್ವಾದ ಮಾಡು. ಸಭೆಯಲ್ಲಿ ಕೊಟ್ಟಂಥ ಎಲ್ಲ ಆಶೀರ್ವಾದಗಳನ್ನು ನೆನಪು ಮಾಡ್ತೇವೆ. ಇರುವಂಥ ಎಲ್ಲ ಪ್ರಾಣಾತ್ಮಗಳನ್ನು, ವ್ಯಕ್ತಿಗಳನ್ನು, ಕುಟುಂಬಗಳನ್ನು ಆಶೀರ್ವಾದ ಮಾಡು. ವಿಶೇಷವಾಗಿ ಯಾರ್ಯಾರು ಉತ್ತಮವಾದ ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇದ್ದರು, ಉದ್ಯೋಗವಿಲ್ಲದೆ ಉದ್ಯೋಗವನ್ನು ಹುಡುಕುವಂಥವರನ್ನು ಮಾತ್ರವಲ್ಲದೆ ಅನಾರೋಗ್ಯದ ನಿಮಿತ್ತವಾಗಿ ಅನೇಕ ಸವಾಲುಗಳನ್ನು ಎದುರಿಸುವಂಥ ಎಲ್ಲ ಜನರನ್ನು ನೆನಪು ಮಾಡ್ತೇವೆ. ನಮ್ಮ ಸಭೆಯ ಎಲ್ಲ ಮಕ್ಕಳನ್ನು ಕಾಪಾಡು. ಅವರ ದಿನನಿತ್ಯದ ಪ್ರಯಾಣದಲ್ಲಿ, ಉದ್ಯೋಗದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಅವರನ್ನು ಆಶೀರ್ವದಿಸು ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಕುಟುಂಬ ಜೀವಿತಗಳಲ್ಲಿ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸು. ಅದೇ ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ, ಅವರ ಕಲಿಕೆಗಳನ್ನು ನೀನು ತಾನೇ ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ. ಹೀಗೆ ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಂದು ವ್ಯಕ್ತಿ, ಕುಟುಂಬಗಳನ್ನು ಕಾಪಾಡು. ಸಭೆಯಲ್ಲಿ ಅನ್ಯೋನ್ಯತೆಗೆ ಅಡ್ಡಿಯಾಗುವಂಥ ಎಲ್ಲ ರೀತಿಯ ಸೈತಾನನ ಕಾರ್ಯಗಳನ್ನು ಕೂಡ ಲಯ ಮಾಡೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಹಾಗೆ ದೂರದಲ್ಲಿರುವಂಥ ಎಲ್ಲ ನಮ್ಮ ಪ್ರೀತಿ ಪಾತ್ರ ಕುಟುಂಬದವರನ್ನು ಕಾಪಾಡೋರಿರುವಂಥ ಸ್ಥಳಗಳಲ್ಲಿ, ಪರಿಸ್ಥಿತಿಗಳಲ್ಲಿ ನಿನ್ನ ಕೃಪೆಯು, ನಿನ್ನ ಆಶೀರ್ವಾದವು ಸದಾ ಅವರ ಮೇಲೆ ಇರಲಿ. ಎಲ್ಲ ಪರಿಸ್ಥಿತಿಗಳಲ್ಲಿ ಅವರು ನಿನಗೆ ನಂಬಿಗಸ್ತಿಕೆ ಉಳ್ಳವರಾಗಿ ಉಳಿಲಿಕ್ಕಾಗುವಂತೆಯೂ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲಿಕ್ಕಾಗುವಂತೆ ನಡೆಸು. ದೇವರೇ, ಈಗಲೂ ಈ ಆನ್ಲೈನ್ ಮೂಲಕ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಂಥ ಎಲ್ಲ ನಿನ್ನ ಭಕ್ತರನ್ನು ನಿನ್ನ ಆತ್ಮನಿಂದ ತುಂಬಿಸು. ಹೇಳುವಂಥ ನಿನ್ನ ಸೇವಕನಿಗೆ ಬಲ, ಜ್ಞಾನವನ್ನು, ಆರೋಗ್ಯವನ್ನು ಕೊಟ್ಟು ಮುನ್ನಡೆಸಿ ಎಂಬುದಾಗಿ ಬೇಡ್ತೇವೆ. ಈಗಲೂ ನಿನ್ನ ಪ್ರಸನ್ನತೆಯಿಂದಲೂ ಜ್ಞಾನದಿಂದಲೂ ನಮ್ಮೆಲ್ಲರನ್ನು ತುಂಬಿಸಿ ಮುನ್ನಡೆಸಬೇಕಾಗಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರೀತಿಯುಳ್ಳ ದೇವಜನರೆಲ್ಲರಿಗೆ ನಮ್ಮ ರಕ್ಷಕನಾದಂಥ ಯೇಸುವಿನ ನಾಮದಲ್ಲಿ ಸಂಜೆಯ ಶುಭ ವಂದನೆಗಳನ್ನು ತಿಳಿಸುವಂಥವನಾಗಿದ್ದೇನೆ. I greet you all, one and all, in the name of our Savior Lord Jesus Christ in this evening. So, it's been 1 week gap since we had a Good Friday and Easter. After this, we are coming back to online Bible study. ಈ ದಿವಸದಲ್ಲಿ ನಾವು ಕೀರ್ತನೆಗಳ ಪುಸ್ತಕದಿಂದ ಧ್ಯಾನ ಮಾಡ್ತಾ ಕಳೆದ ವಾರ 118ನೇ ಅಧ್ಯಾಯ ನೋಡಿದ್ವಿ ಇನ್ ದಿ ಲಾಸ್ಟ್ ಸೆಷನ್. ಈ ವಾರದಲ್ಲಿ 119ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ದ ಬುಕ್ ಆಫ್ ಸಾಮ್ ಚಾಪ್ಟರ್ 119. ಸೊ ಈ ಅಧ್ಯಾಯವನ್ನು ಧ್ಯಾನ ಮಾಡುವಾಗ ವಿ ನೋ ದಿಸ್ ಇಸ್ ದ ಲಾರ್ಜೆಸ್ಟ್ ಆರ್ ದಿ ಲಾಂಗೆಸ್ಟ್ ಬುಕ್ ಇನ್ ದ ಬೈಬಲ್ ಎಂಬುದಾಗಿ. ಇದು ಒಂದು ಬಹಳ ದೊಡ್ಡದಾದ, ಉದ್ದವಾದಂಥ ಪುಸ್ತಕ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ. To meditate on this, it's a very struggle, and not a struggle, it takes huge time. ಇದು ತುಂಬ ಸಮಯವನ್ನು ತಕ್ಕೊಳ್ಳುವಂಥದ್ದಾಗಿದೆ. ಸೊ ಹಾಗಾಗಿ we will study in a different style. ಬೇರೆ ರೀತಿಯ ವಿಧಾನದಲ್ಲಿ ನಾವು ಇದನ್ನು ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ಈ ಕೀರ್ತನೆಯ 119 ಅಂತ ಹೇಳುವಾಗ ವಿ ಯೂಶಲಿ ಸ್ಕಿಪ್ ಒಂದು ಸೆಲೆಕ್ಟೆಡ್ ವರ್ಡನ್ನು ನಾವು ಧ್ಯಾನ ಮಾಡ್ತೇವೆ. ಬಟ್ ದರ್ ಇಸ್ ಅ ಡಿಫ್ರೆಂಟ್ ವೇ ದ್ಯಾಟ್ ವಿ ಕ್ಯಾನ್ focus on the important things, or what are the contents in this psalm ಎನ್ನುವಂಥದ್ದನ್ನು ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಲಿಕ್ಕೆ ದೇವರ ವಾಕ್ಯ ಈ ದಿವಸ ನಮ್ಮನ್ನು ನಡೆಸ್ತದೆ. ಸೊ ಕೀರ್ತನೆಗಳು 119ನೇ ಅಧ್ಯಾಯದ ಇಂಟ್ರೊಡಕ್ಷನ್ ಅನ್ನು ನಾವು ನೋಡೋದಾದ್ರೆ, ಈ ಕೀರ್ತನೆಯ ಟೈಟಲ್ ಇಟ್ ಸೆಲ್ಫ್ ಇಟ್ ಸೇಸ್ ದ್ಯಾಟ್ ಇಟ್ ಡಿಸ್ಕ್ರೈಬ್ಸ್ ದಿ ಇಂಪಾರ್ಟೆನ್ಸ್ ಆಫ್ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ಇಟ್ ಹ್ಯಾಸ್ ಕಂಬೈನ್ಡ್ ಇನ್ ದ ಈಬ್ರೂ ಲಿಟ್ರೇಚರ್ ಫಾರ್ಮ್ಯಾಟ್. ಒಂದು ಈಬ್ರೋ ಶೈಲಿಯ ಒಂದು ಸಾಹಿತ್ಯ ಕ್ರಮದಲ್ಲಿ ಅದನ್ನು ಸಂಯೋಜಿಸಲ್ಪಟ್ಟಿದೆ. ಅವರ ಒಂದು ಇಬ್ರಿಯರ ಅಕ್ಷರಮಾಲೆಯಲ್ಲಿ ಅದನ್ನು ಸಂಯೋಜಿಸಲ್ಪಟ್ಟಿರುವಂಥದ್ದನ್ನು ನೋಡ್ತೇವೆ. ಮತ್ತು ಇದು ಯಾವುದರ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತದೆ ಹೇಳಿದರೆ, ಧರ್ಮಶಾಸ್ತ್ರದ ಬಗ್ಗೆ ಅಥವಾ ದೇವರ ವಾಕ್ಯದ ಬಗ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟು ಬರೆಯಲ್ಪಟ್ಟಂತಹ ಒಂದು ಕೀರ್ತನೆ. ಸೊ ಈ ಕೀರ್ತನೆಯನ್ನು ಯಾರು ಬರೆದದ್ದೆನ್ನುವಂಥದ್ದಕ್ಕೆ ದೇರ್ ಆರ್ ಡಿಫ್ರೆಂಟ್ ಒಪಿನಿಯನ್ಸ್, ಬೇರೆ ಬೇರೆ ಅಭಿಪ್ರಾಯಗಳಿದೆ. ಹಲವರ ಪ್ರಕಾರ ದಾವೀದ ಎಂಬುದಾಗಿ ಹೇಳಿದರೆ,
ಇನ್ನು ಕೆಲವರು ದೇ ಆರ್ ನಾಟ್ ಅಗ್ರಿ ವಿತ್ ದಿಸ್ ವಾಸ್ ರಿಟನ್ ಬೈ ಡೇವಿಡ್ ಎನ್ನುವಂಥದ್ದನ್ನು ಅನೇಕ ಥಿಯಾಲಜಿಯನ್ಸ್ ಮಧ್ಯದಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿದೆ. ಇನ್ನು ಕೆಲವು ಗುಂಪಿನವರ ಪ್ರಕಾರ ಪೋಸ್ಟ್ ಎಕ್ಸಾಯಿಲಿಕ್ ಸಾಮ್ ಎಂಬುದಾಗಿ ಇಸ್ರಾಯೇಲ್ರ ಬಿಡುಗಡೆಯ ನಂತರದಲ್ಲಿ ಬರೆಯಲ್ಪಟ್ಟಂತಹ ಒಂದು ಕೀರ್ತನೆ ಎಂಬುದಾಗಿ ಅಂತ ಹೇಳಿದರೆ ಎಜ್ರ ನೆಹೆಮಿಯನ ಕಾಲದಲ್ಲಿ ಬರೆಯಲ್ಪಟ್ಟಂತಹ ಒಂದು ಕೀರ್ತನೆ. ಸೊ ಹಾಗಾಗಿ ಯಾರು ಬರೆದಿದ್ದಾರೆ ಎನ್ನುವಂಥ ನಿಖರವಾದ ವಿಷಯ ಮಾಹಿತಿ ಇಲ್ಲ. ಆದರೆ ಇದು ಬೇರೆ ಬೇರೆ ವ್ಯಕ್ತಿಗಳಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರೆಯಲ್ಪಟ್ಟಂತಹ ಕೀರ್ತನೆ ಎನ್ನುವಂಥ ಅಭಿಪ್ರಾಯಗಳಿದೆ. ಸೊ ಹಾಗಾಗಿ ಇದನ್ನು ಒಟ್ಟುಗೂಡಿಸಿ ಒಂದು ಪುಸ್ತಕ ಅಥವಾ ಒಂದು ಅಧ್ಯಾಯವನ್ನಾಗಿ ಈ ಕೀರ್ತನೆಯನ್ನು ಮಾಡಿದ್ದಾರೆ ಎಂಬುದಾಗಿ. ಸೊ ಅದಕ್ಕೆ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾರೆ, ಲೈಕ್ ಅ ಸ್ಟ್ರಿಂಗ್ ಆಫ್ ಪರ್ಲ್ಸ್ ವೇರ್ ಈಚ್ ಪರ್ಲ್ ಆಸ್ ಅ ಈಕ್ವಲ್ ಬಟ್ ಇಂಡಿಪೆಂಡೆಂಟ್ ವ್ಯಾಲ್ಯೂ ಎಂಬುದಾಗಿ. ಪ್ರತಿ ಕೀರ್ತನೆಯು ಅಥವಾ ಪ್ರತಿಯೊಂದೊಂದು ಭಾಗವು, ಈ ಕೀರ್ತನೆಯ ಒಂದೊಂದು ಭಾಗವು ಒಂದು ವಜ್ರ ಇದ್ದ ಹಾಗೆ. ಸೊ ಅದಕ್ಕೆ ಒನ್ ಇಸ್ ಈಕ್ವಲ್ ಟು ಅನದರ್ ಒನ್. ಯಾವುದು ಇದರಲ್ಲಿ ಒನ್ ಇಸ್ ಗ್ರೇಡ್ ಆ್ಯಂಡ್ ಅನದರ್ ಒನ್ ಇಸ್ ನಾಟ್ ಸೊ ಗ್ರೇಡ್ ಆರ್ ಡೌನ್ ಎನ್ನುವಂಥ ರೀತಿಯಲ್ಲಿ ಇಲ್ಲ. ಬಟ್ ಎವ್ರಿ ವರ್ಡ್ ಆಫ್ ದ ಪಾರ್ಟ್ ಆಫ್ ದ ಸಾಮ್ ಆರ್ ಈಕ್ವಲ್ ಎಟ್ ದ ಸೇಮ್ ಟೈಮ್ ಇಂಡಿಪೆಂಡೆಂಟ್ಲಿ ವ್ಯಾಲ್ಯೂಯೇಬಲ್ ಎಂಬುದಾಗಿ. ಅಂದರೆ ವೈಯಕ್ತಿಕವಾಗಿ ಅದೆಲ್ಲದಕ್ಕೆ ತಮ್ಮದೇ ಆದಂಥ ಮಹತ್ವ ಇದೆ ಎಂಬುದಾಗಿ ಅವರು ಹೇಳ್ತಾರೆ. ಸೊ ಇದನ್ನು ಅರೇಂಜ್ ಮಾಡಿರುವಂಥದ್ದು ಒಂದು ವಿಶೇಷ. ಅಂದರೆ ಯಾವ ಭಾಗ ಆದ ಮೇಲೆ ಯಾವ ಭಾಗ ಅಂತ ಹೇಳಿದರೆ ಹೇಗೆ ಭಾಗಗಳಂತ ಹೇಳಿದಾದರೆ ದೇರ್ ಆರ್ 22 ಪಾರ್ಟ್ಸ್ ಇನ್ ದ ಸಾಮ್. 22 ಭಾಗಗಳಿದೆ ಈ ಕೀರ್ತನೆಯಲ್ಲಿ, 119ನೇ ಕೀರ್ತನೆಯಲ್ಲಿ. ಈ 22 ಭಾಗದಲ್ಲಿ ಕೂಡ ಇರುವಂಥ ಒಂದು ವಿಶೇಷ ಅಂತ ಹೇಳಿದರೆ ಎಲ್ಲ ಭಾಗಗಳಲ್ಲಿ 8 ವಚನಗಳು ಇರುವಂಥದ್ದನ್ನು ನೋಡ್ತೇವೆ. 8 ವಚನ ಇದೆ 22 ಭಾಗದಲ್ಲಿ. ಸೊ ಈ 22 ಭಾಗಗಳನ್ನು ಯಾವ ಆಧಾರದಲ್ಲಿ ಮಾಡಿದ್ದಾರೆ ಹೇಳಿದರೆ ಇಬ್ರಿಯ ಆಲ್ಫಾಬೆಟಿಕ್ ಲೆಟರ್ನ ಆಧಾರದಲ್ಲಿ, ಇಬ್ರಿಯರ ಅಕ್ಷರಮಾಲೆಯ ಆಧಾರದಲ್ಲಿ ಅವುಗಳನ್ನು ವಿಂಗಡಣೆ ಮಾಡಿದ್ದಾರೆ. ನಾವು ಆ ಕೀರ್ತನೆಯನ್ನು ತೆಗೆದು ಪುಸ್ತಕ ನೋಡಿದರೆ ಇಬ್ರಿಯ ಅಕ್ಷರಗಳನ್ನು ಅದರಿಂದ ಕಲೀಲಿಕ್ಕೆ ಸಾಧ್ಯವಾಗ್ತದೆ. ಸೊ ಇದೊಂದು 176 ವಚನಗಳನ್ನು ಹೊಂದಿರುವಂತಹ ಒಂದು ಕೀರ್ತನೆ. ಮಾತ್ರವಲ್ಲದೆ ಈ ಕೀರ್ತನೆಯನ್ನು ಯೂಶಲಿ ನೋಬಡಿ ಟೇಕ್ಸ್ ಇಂಟ್ರೆಸ್ಟ್ ಆರ್ ಕರೇಜ್ ಟು ಮೆಮೊರೈಸ್ ದಿಸ್ ಸಾಮ್. ಯಾರು ಕೂಡ ಇದನ್ನು ಬಯಾಟ್ ಮಾಡ್ತೇವೆ ಅಂತ ಹೇಳಿ ಮುಂದೆ ಬರುವಂಥ ತುಂಬ ಕಡಿಮೆ. ಬಟ್ ದೇರ್ ಆರ್ ಮೆನಿ ಇನ್ಸಿಡೆಂಟ್ಸ್ ಹೂ ಹ್ಯಾವ್ ಮೆಮೊರೈಸ್ ದಿಸ್ ಸಾಮ್ ಫುಲ್ಲಿ. ಇದನ್ನು ಸಂಪೂರ್ಣವಾಗಿ ಬಾಯಾಟ್ ಮಾಡಿದಂಥ ಅನೇಕ ಉದಾಹರಣೆಗಳನ್ನು ನಾವು ಕಾಣಲಿಕ್ಕೆ ಕೂಡ ಸಿಗ್ತದೆ. ಸೊ ಈ ಕೀರ್ತನೆಯಲ್ಲಿ ಬರುವಂತಹ 8 ಪ್ರಾಮುಖ್ಯವಾದ ವಿಷಯಗಳನ್ನು ನಾವು ಮೊದಲನೇದಾಗಿ ಧ್ಯಾನ ಮಾಡುವ. ಸೊ ವಾಟ್ ಆರ್ ದ ಮೇನ್ ಕಂಟೆಂಟ್ಸ್, ಮೇನ್ ಕೋರ್ ಆಫ್ ದ ಸಾಮ್ ಎಂಬುದಾಗಿ ನೋಡೋದಾದರೆ ಮೊದಲನೇದು ಲಾ ಅಂತ ಹೇಳುವಾಗ ತೋರಾ, ಮೋಶ ಮೂಲಕ ಕೊಡಲ್ಪಟ್ಟಂತಹ ನಿಯಮ, ದಟ್ ಕಮಿಂಗ್ ಫ್ರಮ್ ಗಾಡ್, ಲಾ ಆ್ಯಂಡ್ ರೆವಲ್ಯೂಷನ್. ಲಾ ಅಂತ ಹೇಳುವಾಗ ಕಾನೂನು, ನ್ಯಾಯ, ನೀತಿ ಹೇಗೆ ನಡಿಬೇಕು ಅನ್ನುವಂಥದ್ದನ್ನು ಈ ಭಾಗ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಆ್ಯಂಡ್ ದ ಸೆಕೆಂಡ್ ವರ್ಡ್ ಅಂತ ಹೇಳುವಾಗ ಸ್ಪೋಕನ್ ಬೈ ಗಾಡ್ ಆರ್ ದ ಗಾಡ್ಸ್ ರಿವೀಲ್ಡ್ ವರ್ಡ್ ಎಂಬುದಾಗಿ ದೇವರಿಂದ ಮಾತನಾಡಲ್ಪಟ್ಟಂತಹ ವಿಷಯಗಳು ಇದರಲ್ಲಿದೆ ಮತ್ತು ಗಾಡ್ಸ್ ರಿವೀಲ್ಡ್ ವರ್ಡ್ ಕೂಡ ಇದರಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಉಂಟು. ಮತ್ತೆ ಇನ್ನೇನಿದೆ ಅಂತ ಹೇಳಿದರೆ ಜಡ್ಜ್ಮೆಂಟ್, ದೇವರ ನ್ಯಾಯ ತೀರ್ಪಿನ ಬಗ್ಗೆ ಕೂಡ, ಅಥವಾ ಗಾಡ್ ಇಸ್ ಗೋಯಿಂಗ್ ಟು ರೀಪೇ ಆಲ್ ಅವರ್ ಡೆಟ್ಸ್ ಆರ್ ಡೀಡ್ಸ್. ದೇವರು ನಮ್ಮ ಎಲ್ಲ ಕಾರ್ಯಗಳಿಗೆ ಪ್ರತಿಫಲವನ್ನು ಕೊಡ್ತಾನೆ ಎನ್ನುವಂಥದ್ದನ್ನು ಕೂಡ ನಾವು ಇದರಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಂತ ಹೇಳಿದರೆ ಇಟ್ ಡಿಸೈಡ್ಸ್ ಹೌ ವಿ ಹ್ಯಾವ್ ಟು ಬಿಹೇವ್ ಆ್ಯಂಡ್ ಕಂಡಕ್ಟ್ ಆ್ಯಂಡ್ ವಾಟ್ ಶುಡ್ ಬಿ ಡನ್, ವೆದರ್ ಇಟ್ಸ್ ರೈಟ್ ಆರ್ ರಾಂಗ್ ಎನ್ನುವಂಥದ್ದನ್ನು ನಮಗೆ ತಿಳಿಸ್ತದೆ. ಸೊ ಮುಂದೆ ಅವ್ರದ್ದು ಟೆಸ್ಟಿಮೋನಿಸ್ ಅಂತ ಹೇಳುವಾಗ ದಟ್ ವಾಸ್ ಕವನೆಂಟ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ಗಾಡ್, ಮನುಷ್ಯರ ಮತ್ತು ದೇವರ ನಡುವೆ ಆದಂಥ ಒಡಂಬಡಿಕೆ, ಅದನ್ನು ಕೂಡ ಅದು ನಮಗೆ ತಿಳಿಸ್ತದೆ. ಮತ್ತು ಕಮಾಂಡ್ಮೆಂಟ್ಸ್ ಅಂತ ಹೇಳುವಾಗ ವಾಟ್ ಹ್ಯಾಸ್ ಬಿನ್ ಸೆಡ್ ಬೈ ಗಾಡ್, ಅಥಾರಿಟಿ ಓವರ್ ದ್ಯಾಟ್. ದೇವರಿಗೆ ತಾನು ಹೇಳಲ್ಪಟ್ಟಂತಹ ವಿಷಯಗಳ ಮೇಲೆ ಕಮಾಂಡ್ ಇದೆ, ಈ ವಿಲ್ ಅಕಾಂಪ್ಲಿಷ್ ವಾಟ್ ಎವರ್ ಇಸ್ ಸೆಡ್. ಸೊ ಹಾಗಾಗಿ ಆ ಕಮಾಂಡ್ಮೆಂಟ್ಸನ್ನು ವಿ ಆರ್ ಔಟ್ ಟು ಒಬೇ ದ್ಯಾಟ್ ಆಸ್ ಬೀಯಿಂಗ್ ಎ ಗಾಡ್ಸ್ ಪೀಪಲ್. ದೇವರ ಮಕ್ಕಳಾಗಿ ಅದನ್ನು ಪಾಲಿಸುವಂಥ ಜವಾಬ್ದಾರಿ ನಮಗೆ ಇದೆ. ಸೊ ಮತ್ತೆ ಸ್ಟ್ಯಾಚ್ಯೂಸ್ ಎಂಬುದಾಗಿ ಹೇಳುವಾಗ ದ ಇನ್ಸ್ಕ್ರೈಬ್ಡ್ ಲಿಟ್ರೇಚರ್, ಕೆತ್ತಲ್ಪಟ್ಟಂತಹ ಬರೆಯಲ್ಪಟ್ಟಂತಹ ಅನೇಕ ವಿಷಯಗಳು, ಪವರ್ ಆಫ್
ಗಿವಿಂಗ್ ಅಸ್ ಲಾಸ್. ಒಂದು ಲಾವನ್ನು ಬೇರೆ ಪದಗಳಲ್ಲಿ ಉಪಯೋಗಿಸುವಾಗ ಸ್ಟ್ಯಾಚ್ಯೂಸ್ ದಟ್ ಹ್ಯಾಸ್ ಬೀನ್ ರಿಟರ್ನ್ ಆನ್ ದ ಸ್ಟೋನ್ಸ್ ಎನ್ನುವಂಥ ರೀತಿಯಲ್ಲಿ ಕೂಡ ಅರ್ಥವನ್ನು ಮಾಡ್ಬೋದು. ಸೊ ಇನ್ನೊಂದು ಕಡೆ ಪ್ರಿಸೆಪ್ಟ್ಸ್ ಎಂಬುದಾಗಿ ಕೂಡ ಇದರಲ್ಲಿ ನೋಡ್ತೇವೆ. ಏನಿದೆ ಅಂತ ಹೇಳಿದರೆ ಪ್ರಿಸೆಪ್ಟ್ಸ್ ಅಂದರೆ ಕಟ್ಟಳೆಗಳಿದೆ. ಕಟ್ಟಳೆಗಳು ಇನ್ಸ್ಟ್ರಕ್ಷನ್ ಆಫ್ ದ ಲಾರ್ಡ್, ದೇವರು ನಮ್ಮನ್ನು ಮಾರ್ಗದರ್ಶಿಸಿ ಹೇಳುವಂತಹ ಮಾರ್ಗದರ್ಶನಗಳು ಇದರಲ್ಲಿ ಇದೆ. ಮತ್ತೆ ವರ್ಡ್ ದಟ್ ಈಸ್ ಡಿಫ್ರೆಂಟ್ ಫ್ರಮ್ ವಾಟ್ ಗಾಡ್ ಹ್ಯಾಸ್ ಬಿನ್ ಟೋಲ್ಡ್, ಬಟ್ ದಿಸ್ ಟೈಮ್ ಆನ್ ಬಿಹಾಫ್ ಆಫ್ ದ ಗಾಡ್ ಹೂಸ್ ಸೇಯಿಂಗ್ ದಟ್ ಇಸ್, ಅಂದರೆ ದೇವರ ಸೇವಕರು ಮೋಶೆ ಹೇಳಿರುವಂಥದ್ದಾಗಿರ್ಬೋದು, ಅಬ್ರಹಾಂ ಹೇಳಿರುವಂಥದ್ದಾಗಿರ್ಬೋದು, ದೀಸ್ ಆರ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಿಸ್ ಸಾಮ್. ಈ ಕೀರ್ತನೆಗಳಲ್ಲಿ ಈ ಎಲ್ಲ 8 ವಿಷಯಗಳನ್ನು ಒಳಗೊಂಡು ಅವುಗಳ ಕುರಿತಾಗಿ ಬರೆಯಲ್ಪಟ್ಟಂತಹ ಒಂದು ಕೀರ್ತನೆ ಇದಾಗಿದೆ. ಸೊ ನಾವು ಈ ಕೀರ್ತನೆಯನ್ನು ಈ ದಿವಸದಲ್ಲಿ ಎಷ್ಟು ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಅಂತ ಹೇಳಿದರೆ, ಸೊ 1ರಿಂದ 48 ವಚನವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ ಹೇಗೆ ಇಷ್ಟು ದಿವಸ ನಾವು 15-20 ವಚನ ಧ್ಯಾನ ಮಾಡುವಾಗ ಹಾಫ್ ಆನ್ ಅವರ್ ಆಗ್ತಾಯಿತ್ತು. ಬಟ್ ಇವತ್ತು 48 ವಚನ ಧ್ಯಾನ ಹೇಗೆ ಮಾಡ್ತೇವೆ ಅಂತ ಹೇಳಿದರೆ, ಬೇಸ್ಡ್ ಆನ್ ದ ಆಲ್ಫಾಬೆಟ್ಸ್ ಆಫ್ ಹೀಬ್ರೂ. ಇಬ್ರಿಯರ ಅಲ್ಲಿ ಒಂದು ಪ್ರತಿಯೊಂದೊಂದು ಹೆಡ್ಡಿಂಗ್ ಮೊದಲು ಆಲ್ಫಾಬೆಟ್ಸ್ ಇದೆ. ಆ ಆಲ್ಫಾಬೆಟ್ಸ್ನ ಆಧಾರದಲ್ಲಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ ಮೊದಲನೆಯ ಆಲ್ಫಾಬೆಟ್ ಹೀಬ್ರೂದಲ್ಲಿ ಆಲೆಫ್ ಎನ್ನುವಂಥದ್ದು. ಆಲೆಫ್ ಎನ್ನುವಾಗ ಅದರ ಮೀನಿಂಗ್ ದ ಬ್ಲೆಸ್ಸಡ್ನೆಸ್, ಅಥವಾ ಈ ಭಾಗದಲ್ಲಿ ಆಲೆಫ್ ಎನ್ನುವಂಥ ಭಾಗದಲ್ಲಿ ಬರುವಂತಹ ಅಥವಾ ಆಲೆಫ್ ಎನ್ನುವಂಥ ಪದವನ್ನು ಯಾವ ಸಂದರ್ಭದಲ್ಲಿ ಈ ಭಾಗದಲ್ಲಿ ಉಪಯೋಗಿಸಿದ್ದಾರೆ ಅಂತ ನೋಡುವಾಗ ದ ಬ್ಲೆಸ್ಸಡ್ನೆಸ್, ಒಂದು ಆಶೀರ್ವಾದದ ಸಂದರ್ಭಗಳಲ್ಲಿ ಇದನ್ನು ಉಪಯೋಗಿಸುವಂಥದ್ದು. ಅಂತ ಹೇಳಿದರೆ ಆಲೆಫ್ ಅಂತ ಹೇಳುವಾಗ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಬ್ಲೆಸ್ಸಿಂಗ್ಸ್, ಬಟ್ ಅದೇನನ್ನು ಸೂಚಿಸ್ತದೆ ಅಂತ ಹೇಳಿದರೆ ಇಟ್ ಬಿಗಿನ್ಸ್ ವಿತ್ ದ ಬ್ಲೆಸ್ಸಿಂಗ್ಸ್, ಆಶೀರ್ವಾದಗಳೊಟ್ಟಿಗೆ ಪ್ರಾರಂಭವಾಗ್ತದೆ ಮತ್ತು ಅದು ನಾವು ಯಾವ ವಿಷಯಗಳಲ್ಲಿ ಬ್ಲೆಸ್ಸಿಂಗ್ಸ್ ಆಗ್ತೇವೆ ಅನ್ನುವಂಥದ್ದನ್ನು ತೋರಿಸ್ತದೆ. ಸೊ ಹಾಗಾಗಿ ಈ ಕೀರ್ತನೆಯನ್ನು ನಾವು 119ನೇ ಅಧ್ಯಾಯದ 1-2 ವಚನಗಳನ್ನು ನೋಡುವಾಗ ಧನ್ಯರು ಭಾಗ್ಯವಂತರ ಇದೆ. ಅಂದರೆ 1ನೇ ಅಧ್ಯಾಯ ಕೂಡ ಸ್ಟಾರ್ಟ್ ಮಾಡುವಾಗ ಅದು ಕೂಡ ಸ್ಟಾರ್ಟ್ ಮಾಡುವಾಗ ಧನ್ಯರಂತವೇ ಸ್ಟಾರ್ಟ್ ಆಗ್ತಿದೆ. ಸೊ ದ್ಯಾಟ್ ವಿ ಕ್ಯಾನ್ ಸಿ ದ ಹೀಬ್ರೂ ಸ್ಟೈಲ್ ಆಫ್ ಫಾರ್ಮಿಂಗ್ ಲಿಟ್ರೇಚರ್. ಒಂದು ಹಿಬ್ರಿಯರು ಸಾಹಿತ್ಯನ ಬರೆಯುವಂಥ ಶೈಲಿಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಇದು ಒಂದು ಆಶೀರ್ವಾದದ ಜೀವನಕ್ಕೆ ಅಥವಾ ನಿಬಂಧನ ರಹಿತ ಬ್ಲೇಮ್ಲೆಸ್ನೆಸ್, ಯಾವುದೇ ನಿಬಂಧನೆಗಳಿಲ್ಲದೆ ಜೀವಿತವನ್ನು ನಾವು ಹೇಗೆ ಮಾಡ್ಬೋದೆಂಬುದಾಗಿ ಈ ಆಲೆಫ್ ಭಾಗದಲ್ಲಿ ನೋಡ್ತೇವೆ. ಅಲ್ಲಿ ಹೇಗೆ ಇದೆ ಅಂತ ಹೇಳಿದರೆ, ಯಾವ ವ್ಯಕ್ತಿ ದೇವರ ವಾಕ್ಯಗಳನ್ನು ಕೈಗೊಂಡು ನಡೀತಾರೋ ಅಂತಹ ವ್ಯಕ್ತಿಗೆ ಈ ಒಂದು ಬ್ಲೆಸ್ಸಿಂಗ್ಸ್ ಸಿಗ್ತದೆ. ಮಾತ್ರವಲ್ಲದೆ ಹೀಗೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂಥದ್ದು, ತಿಳ್ಕೊಳ್ಳುವಂಥದ್ದು, ಅದರಂತೆ ಜೀವಿಸುವಂಥದ್ದು ನಮ್ಮನ್ನು ಎಲ್ಲಿಗೆ ನಡೆಸ್ತದೆ ಅಂತ ಹೇಳಿದರೆ, ಟು ಕೀಪ್ ಎ ಗುಡ್ ರಿಲೇಷನ್ಶಿಪ್ ವಿತ್ ಗಾಡ್ ಆ್ಯಂಡ್ ಟು ಪ್ರೈಸ್ ಎ ಗಾಡ್, ದೇವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ ಮತ್ತು ದೇವರನ್ನು ಸ್ತುತಿಸಲಿಕ್ಕೆ ನಮ್ಮನ್ನು ನಡೆಸುವಂಥದ್ದು ಆಗಿದೆ. ಸೊ ಹಾಗಾಗಿ ಈ 119ನೇ ಅಧ್ಯಾಯದ 1-8 ವಚನಗಳಲ್ಲಿ ದೇವರ ನಿಬಂಧನೆಗಳನ್ನು ಅನುಸರಿಸುವಂಥವರಿಗೆ ದೇವರೆಂದಿಗೂ ಕೈ ಬಿಡುವುದಿಲ್ಲ. ಮಾತ್ರವಲ್ಲದೆ ಮತ್ತು ದೇವರ ಮಾರ್ಗದಲ್ಲಿ ನಡೆಯುವಾಗ ದೇವರ್ ನಾಟ್ ಗೋಯಿಂಗ್ ಟು ಬಿ ಡಿಸಪಾಯಿಂಟೆಡ್ ಎನ್ನುವಂತಹ ಒಂದು ಅರ್ಥವನ್ನು ಕೂಡ ಈ ಭಾಗದಲ್ಲಿ ನಾವು ತಿಳ್ಕೊಳ್ತೇವೆ. ಅಂತ ಹೇಳಿದರೆ ಇದರಲ್ಲಿ ತುಂಬ ಇನ್ನೂ ಡೆಪ್ತ್ ಮೀನಿಂಗ್ ಇದೆ, ಬಟ್ ಇದು ದೊಡ್ಡ ಕೀರ್ತನೆ ಆಗಿರೋದ್ರಿಂದ ಗಿವಿಂಗ್ ಜಸ್ಟ್ ಅ ಹಿಂಟ್. ಸೊ ಮುಂದೆ 2ನೇ ಅಕ್ಷರ 119ನೇ ಕೀರ್ತನೆಯಲ್ಲಿ ಹೀಬ್ರೂದ 2ನೇ ಅಕ್ಷರ ಏನಂತ ಹೇಳಿದರೆ ಬೇತ್ ಎಂಬುದಾಗಿ ಅದನ್ನು ಪ್ರೊನೌನ್ಸ್ ಮಾಡ್ತಾರೆ. ಬೇತ್ ಎಂಬುದಾಗಿ ನಮಗೆ ಕೇಳುವಾಗ ಏನಯ್ಯ ನೀವು ಇದೆಲ್ಲ ಹೀಬ್ರೂ ಕಲ್ತಿದ್ರ ಅಥವಾ ಹೌ ಡು ಯು ಪ್ರೊನೌನ್ಸ್ ದಟ್ ಅಂತ ಹೇಳುವಾಗ, in the beginning of our theological studies there are 2 languages, additional 2 languages that are must and should we must learn. ಅದು ಹೀಬ್ರೂ ಮತ್ತು ಗ್ರೀಕ್. ನಮಗೆ ಫಸ್ಟ್ ಇಯರಲ್ಲಿ ಹೀಬ್ರೂ ಇರ್ತದೆ, ಸೆಕೆಂಡ್ ಇಯರಲ್ಲಿ ಗ್ರೀಕ್ ಲ್ಯಾಂಗ್ವೇಜ್ ಇರ್ತದೆ. that once we finish then we will forget it, but there are people, there are many reverends or ayya, those who are willing to do their further studies on that. Those people are excellent in speaking, writing and reading the literature of Hebrew and Greek. ಅಂತಹ ಒಂದು ಡಿಪಾರ್ಟ್ಮೆಂಟ್ ಅಥವಾ ಅಂತಹ ಕೆಲವು ಮೈ ಕ್ಲಾಸ್ಮೇಟ್ಸ್ ಆ್ಯಂಡ್ ಮೈ ಸೀನಿಯರ್ಸ್, ಮೈ ಜೂನಿಯರ್ಸ್ ಆರ್ ಡೂಯಿಂಗ್ ದೋಸ್ higher studies. ಸೊ ಹಾಗಾಗಿ ದಿಸ್ ಇಸ್ ಜಸ್ಟ್
introduction part every Ayya and all theological students must go through these studies ಅನ್ನುವಂಥದ್ದು ಕೂಡ important. ಸೊ ಟೇಕ್ ಬೇತ್ ಎಂಬುದಾಗಿ ಹೇಳುವಾಗ ಈ ಭಾಗದಲ್ಲಿ ವಾಟ್ ವಿ ಕ್ಯಾನ್ ಸಿ ಆರ್ ವೈ ಬೇತ್ ವರ್ಡ್ ಇಸ್ ಯೂಸ್ಡ್ ಫಾರ್ ದಿಸ್ ಪಾರ್ಟ್ ಎಂಬುದಾಗಿ ನೋಡುವಾಗ ದಿಸ್ ಇಸ್ ಟೇಕ್ ಟೈಮ್ ಟು ಬಿ ಹೋಲಿ ಆರ್ ಪ್ಯೂರಿಟಿ ಮೆಡಿಟೇಟಿಂಗ್ ಆನ್ ದ ವರ್ಡ್ ಆಫ್ ಗಾಡ್ ಎನ್ನುವಂಥ ಅರ್ಥವನ್ನು ಕೊಡ್ತದೆ. ಟೇಕ್ ಟೈಮ್ ಟು ಬಿ ಹೋಲಿ ಆರ್ ಮೆಡಿಟೇಟಿಂಗ್ ಆನ್ ದ ವರ್ಡ್ ಆಫ್ ಗಾಡ್ ವಿ ವಿಲ್ ಹ್ಯಾವ್ ಪ್ಯೂರಿಟಿ ಎನ್ನುವಂಥ ಅರ್ಥವನ್ನು ಕೂಡ ಕೊಡ್ತದೆ. ಸೊ ಹೀಬ್ರೂ ಪದದಲ್ಲಿ ಬೇತ್ ಅಂತ ಹೇಳುವಾಗ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಅ ಹೌಸ್ ಆಫ್ ಗಾಡ್ ಎಂಬುದಾಗಿ, ಅಥವಾ ಹಾರ್ಟ್ ಎನ್ನುವಂಥದ್ದನ್ನು ಕೊಡ್ತದೆ. ಹೌಸ್ ಅಥವಾ ಹಾರ್ಟ್ ಎನ್ನುವಂಥ ಅರ್ಥ, ಹೌಸ್ ನಾಟ್ ಹೌಸ್ ಆಫ್ ಗಾಡ್. ಅದರಲ್ಲಿ ಇಟ್ ಇಸ್ ಆಲ್ಸೋ ಗಿವ್ಸ್ ಅ ಪ್ಲೇಸ್ ಓಮ್ ಫಾರ್ ದ ವರ್ಡ್ ಆಫ್ ಗಾಡ್ ಎನ್ನುವಂಥದ್ದು, ಓಮ್ ಫಾರ್ ದಿ ವರ್ಡ್ ಆಫ್ ಗಾಡ್, ದೇವರ ವಾಕ್ಯಕ್ಕೆ ಸೀಮಿತವಾದಂಥ ಜಾಗ ಅಥವಾ ಮನೆ ಎನ್ನುವಂಥ ಅರ್ಥವನ್ನು ಈ ಭಾಗದಲ್ಲಿ ನಾವು ನೋಡ್ತೇವೆ. ಸೊ ಈ ಭಾಗದಲ್ಲಿ ಕೀರ್ತನೆಗಾರ ಪ್ರಾರಂಭ ಮಾಡುವಾಗ ಹೇಗೆ ಒಬ್ಬ ವ್ಯಕ್ತಿ ಹೋಲಿ ಲೈಫನ್ನು, ಪರಿಶುದ್ಧವಾದಂಥ ಜೀವಿತವನ್ನು, ಒಳ್ಳೆಯ ಜೀವಿತವನ್ನು ಮಾಡ್ಬೋದು ಎಂಬುದಾಗಿ ಪ್ರಶ್ನೆಯ ಮೂಲಕವಾಗಿ ಪ್ರಾರಂಭ ಮಾಡ್ತಾನೆ. ಅದನ್ನು ಯೌವನಸ್ಥನಿಗೆ ಕೇಳುವಂಥದ್ದು, ಯೌವನಸ್ಥನ ತನ್ನ ನಡತೆಯನ್ನು ಹೇಗೆ ಶುದ್ಧಿಗೊಳಿಸಬಹುದು ಎನ್ನುವಂಥದ್ದು ಒಬ್ಬ ಯೌವನಸ್ಥ ಒಬ್ಬ ರಬ್ಬಿ ಅಥವಾ ಯಹೂದ್ಯ ಗುರುಗಳ ಹತ್ರ ಕೇಳಿರುವಂಥ ಪ್ರಶ್ನೆ ಆಗಿರ್ಬೋದು ಎನ್ನುವಂಥ ಅನೇಕ ಅಭಿಪ್ರಾಯಗಳಿದೆ. ಇಂಥ ಸಂದರ್ಭದಲ್ಲಿ ಆ ಗುರು ಹೇಳುವಂತಹ ಉತ್ತರ ಏನಂತ ಹೇಳಿದರೆ, ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ನಾವು ಶುದ್ಧರಾಗಿ ಅಥವಾ ಒಳ್ಳೆಯ ಜೀವಿತವನ್ನು ಮಾಡಬಹುದು ಎಂಬುದಾಗಿ ಅಂತ ಹೇಳಿದರೆ, ಇಲ್ಲಿ ದೇವರ ವಾಕ್ಯವನ್ನು ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕ್ತೇನೆ ಎಂಬುದಾಗಿ 10ನೇ ವಚನದಲ್ಲಿ ನಾವು ದೇವರ ವಾಕ್ಯಕ್ಕೆ ನಮ್ಮ ಹೃದಯದಲ್ಲಿ ಜಾಗ ಕೊಟ್ಟಾಗ ಆ ವಾಕ್ಯ ನಮ್ಮನ್ನು ದಾರಿ ತಪ್ಪದ ಹಾಗೆ ನಾವು ನಡೆಯಬೇಕಾದ ಮಾರ್ಗವನ್ನು ನಮಗೆ ತಿಳಿಸುವಂಥದ್ದಾಗಿದೆ. ಸೊ ಹಾಗಾಗಿ ನಾವು ವಿಲ್ ನಾಟ್ ಸ್ಟ್ರೇ ಅವೇ ಫ್ರಮ್ ದಿ ವೇ ಆಫ್ ಗಾಡ್. ದೇವರ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗಗಳಿಗೆ ಕಿವಿಗೊಡದೆ ಒಳ್ಳೆಯ ಮಾರ್ಗದಲ್ಲಿ ನಡೀಲಿಕ್ಕೆ ದೇವರು ಸಹಾಯವನ್ನು ಮಾಡ್ತಾನೆ. ಸೊ ಇಡೀ ವಚನ ಅಂದರೆ 9ರಿಂದ 16 ವಚನವನ್ನು ಧ್ಯಾನ ಮಾಡುವಾಗ ಅದು ನಮಗೆ ಅದನ್ನು ತಿಳಿಸ್ತದೆ. ನಿನ್ನ ಮಾರ್ಗದಲ್ಲಿ, ನಿಮ್ಮ ದಾರಿಯಲ್ಲಿ, ನಿನ್ನ ನಿಬಂಧನೆ, ಇಂತಹ ವಿಷಯಗಳಲ್ಲಿ ನಾನು ಎಚ್ಚರವನ್ನು ಪಡ್ತೇನೆ ಅಂತ ಹೇಳಿದರೆ, ಅಕಾರ್ಡಿಂಗ್ ಟು ಯುವರ್ ವರ್ಡ್, ನಿನ್ನ ವಾಕ್ಯದ ಪ್ರಕಾರವಾಗಿ ನನ್ನ ಎಲ್ಲ ಬಿಹೇವಿಯರ್ಗಳು ಕೂಡ ರಿಲೇಟೆಡ್ ಆಗಿ ಇರ್ತದೆ ಎನ್ನುವಂಥದ್ದು ಈ ಭಾಗದಲ್ಲಿ ಹೈಲೈಟ್ ಮಾಡುವಂತಹ ಪ್ರಾಮುಖ್ಯವಾದಂತಹ ವಿಷಯ. ಸೊ ಅದಕ್ಕೆ ಈ ಭಾಗದಲ್ಲಿ ನೇಮಗಳನ್ನು ಧ್ಯಾನಿಸ್ತೇನೆ, ದಾರಿಯನ್ನು ಲಕ್ಷೀಕರಿಸ್ತೇನೆ, ನಿಬಂಧನೆಗಳಲ್ಲಿ ಉಲ್ಲಾಸ ಪಡ್ತೇನೆ, ನಿನ್ನ ವಾಕ್ಯವನ್ನು ಮರೆಯುವುದಿಲ್ಲ ಅಂತ ಹೇಳಿದರೆ ವೆನ್ ಈ ಗಿವ್ಸ್ ಪ್ಲೇಸ್ ಟು ದ ವರ್ಡ್ ಆಫ್ ಗಾಡ್ ಇನ್ ಹಿಸ್ ಹಾರ್ಟ್, ದಿಸ್ ಕ್ಯಾನ್ ಬಿ ಅಕಂಪ್ಲಿಷ್ಡ್. ಇದು ಯಾವಾಗ ತನ್ನ ಹೃದಯದಲ್ಲಿ ದೇವರ ವಾಕ್ಯಕ್ಕೆ ಜಾಗ ಕೊಡ್ತಾನೋ ಆಗ ಲಕ್ಷೀಕರಿಸಿ ಧ್ಯಾನ ಮಾಡುತ್ತಾ ಉಲ್ಲಾಸದಿಂದ ಮರೆಯದೆ ದೇವರ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯವಾಗ್ತದೆ. ಸೊ ಮೂರನೆಯ ಆಲ್ಫಾಬೆಟಿಕ್ ವರ್ಡ್ ಆಫ್ ದಿ ಹೀಬ್ರೂ ಲ್ಯಾಂಗ್ವೇಜ್ ಗಿಮೇಲ್ ಎನ್ನುವಂತಹ ಒಂದು ಪದ, ಅದಕ್ಕೆ ಗಿಮೇಲ್ ಎಂಬುದಾಗಿ ಕೂಡ ಕರೀತಾರೆ, ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ಸಿ ಇನ್ ಇಂಗ್ಲಿಷ್ ವರ್ಡ್. ಸೊ ಈ ಭಾಗದಲ್ಲಿ ನಾವೇನು ನೋಡ್ತೇವೆ ಅಂತ ಹೇಳಿದರೆ, ಗಿಮೇಲ್ ಎನ್ನುವಂಥ ಈ ಭಾಗದಲ್ಲಿ ದ ವರ್ಡ್ ಆಫ್ ಗಾಡ್ ಅಂಡ್ ದ ಟ್ರಯಲ್ಸ್ ಆಫ್ ಲೈಫ್, ದೇವರ ವಾಕ್ಯ ಮತ್ತು ಮಾನವನಿಗಿರುವಂಥ ಶೋಧನೆಗಳ ಕುರಿತಾಗಿ ನಾವು ಇದರಲ್ಲಿ ನೋಡ್ತೇವೆ. ಸೊ ಈ ಭಾಗದಲ್ಲಿ ದೇವರ ವಾಕ್ಯಕ್ಕೆ ಜೀವನದಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಕರೆಯದೆ, ಹಾಗೆ ಕೊಡುವಂಥದ್ದು ದೇವರ ಮಕ್ಕಳಿಗೆ ಒಂದು ಯೋಗ್ಯವಾದಂಥ ಜೀವಿತ ಎಂಬುದಾಗಿ ತಿಳಿಸ್ತದೆ. ಅಂತ ಹೇಳಿದರೆ, ದೇವರ ಮಕ್ಕಳಾಗಿ ಜೀವಿಸುವಾಗ ವಾಟ್ ಈಸ್ ದ ಮೋಸ್ಟ್ ಆ್ಯಂಡ್ ದ ಮಸ್ಟ್ ಆ್ಯಂಡ್ ರಿಕ್ವೈರ್ಡ್ ಥಿಂಗ್ ಅಂತ ಹೇಳುವಾಗ, ವಿ ಮೇ ಸೇ ದಟ್ ಬೀಂಗ್ ಅ ಗಾಡ್ಸ್ ಪೀಪಲ್, ವಿ ಮೇ ಸೇ ದಟ್ ವರ್ಡ್ ಆಫ್ ಗಾಡ್, ಬೈಬಲ್ ಆ್ಯಂಡ್ ಆಲ್, ಬಟ್ ಎಕ್ಸೆಪ್ಟ್ ದಟ್ ವೆನ್ ವಿ ಥಿಂಕ್ ದಟ್ ಆಸ್ ನಾಟ್ ಬೀಂಗ್ ಅ ಗಾಡ್ಸ್ ಪೀಪಲ್, what others say, they may say money or property or knowledge, skill, health, strength, ಹೀಗೆ ಬೇರೆ ಬೇರೆ ವಿಷಯಗಳನ್ನು ಹೇಳ್ಬೋದು. ಬಟ್ ಆದರೆ ಒಬ್ಬ ನಿಜವಾದಂಥ ಭಕ್ತನಿಗೆ ಏನು ಇಂಪಾರ್ಟೆಂಟ್ ಅಂತ ಹೇಳಿದರೆ ದೇವರ ವಾಕ್ಯ. ಸೊ ಅದು ದೇವರ ಸೇವಕರು ಎನಿಸಿಕೊಂಡವರಿಗೆ, ಮಕ್ಕಳು ಎನಿಸಿಕೊಂಡವರಿಗೆ ದೇವರ ವಾಕ್ಯದ ಆಧಾರದಿಂದ ಜೀವಿಸ್ತಾರೆ ಎಂಬುದಾಗಿ. ಸೊ ಅದನ್ನು ನಾವು ಈ ಬೈಬಲ್ನಲ್ಲಿ ನೋಡ್ಬೋದು. ಅಬ್ರಹಾಮ, ಮೋಶೆ ಆಗಿರ್ಬೋದು, ಅನೇಕರು, ದಾವಿದ, ಪೌಲ, ಯೇಸು ಸ್ವಾಮಿ, ಇವರೆಲ್ಲರೂ ದೇವರ ವಾಕ್ಯವನ್ನು ಆಧರಿಸಿ ಬದುಕಿದಂಥವರು. ಅದಕ್ಕೆ
ಯೇಸು ಸ್ವಾಮಿ ಜೀವಿತದಲ್ಲಿ ನಾವು ನೋಡ್ತೇವೆ. ಸ್ವಾಮಿ ಹೇಳುವಂಥದ್ದು, ಮನುಷ್ಯನು ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ ಹೊರತು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಅಂತ ಹೇಳಿ. ಅಂದರೆ ದೇವರ ವಾಕ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸನ್ನು ಅವರು ಕೊಟ್ಟಿದ್ದಾರೆ, ಯೇಸು ಸ್ವಾಮಿ ಆಗಿರ್ಬೋದು ಅಥವಾ ಅಲ್ಲಿ ಬಂದಂಥ ಅನೇಕ ನಂಬಿಗಸ್ತಿಕೆಯ ವ್ಯಕ್ತಿಗಳು. ಸೊ ಇನ್ನೊಂದು ಕಡೆಯಲ್ಲಿ ಈ ವಾಕ್ಯದಲ್ಲಿ ಬರುವಂಥ ಒಂದು ಹೈಲೈಟ್ ವರ್ಡ್ ಏನಂತ ಹೇಳಿದ್ರಿ, ನನ್ನ ಕಣ್ಣು ತೆರೆಯಾಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು, ಭೂಲೋಕದಲ್ಲಿ ಪ್ರವಾಸಿಯಾಗಿದ್ದೇನೆ, ನಿನ್ನ ಆಜ್ಞೆಗಳನ್ನು ನನಗೆ ಮರೆ ಮಾಡಬೇಡ ಎಂಬುದಾಗಿ. ಕಣ್ಣುಗಳನ್ನು ತೆರೆ ಅಂತ ಹೇಳುವಾಗ ಓಪನ್ ಮೈ ಐಸ್. ಬಾಳಾಮನಿಗೆ ಅವನು ಪ್ರಯಾಣ ಮಾಡುವಾಗ ಹೇಗೆ ಕತ್ತೆ ಮುಂದೆ ಹೋಗ್ಲಿಕ್ಕಾಗದೇ ಇರುವಾಗ ಅವನ ಕಣ್ಣು ತೆರಿಬೇಕಂತ ಹೇಳಿ ಕತ್ತೆಗೆ ಹೊಡೆಯುವಾಗ ದೇವರು ಅಲ್ಲಿ ಹೇಗೆ ಅವನ ಮಾರ್ಗದಲ್ಲಿ ಅಡ್ಡ ನಿಂತಿರ್ತಾನೆ ಎಂಬುದಾಗಿ ಅಂತ ಹೇಳಿದ್ರಿ. ದೇವರ ಚಿತ್ತ ಇಲ್ಲದೆ ನಾವು ಯಾವುದೇ ಮುಂದೆ ಮಾರ್ಗದಲ್ಲಿ ಹೋಗುವಾಗ ಅಲ್ಲಿ ನಮಗೆ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಅವನ ಕಣ್ಣುಗಳು ಹೇಗೆ ತೆರೀತದೆ, ಹಾಗೆ ಪ್ರತಿಯೊಬ್ಬ ಭಕ್ತನ ಕಣ್ಣುಗಳು ದೇವರ ವಾಕ್ಯವನ್ನು ಓದುವಾಗ ತೆರೆಯಲ್ಪಡಬೇಕಂದ್ರೆ ದೇವರ ಮಾರ್ಗವನ್ನು ತಿಳಿತು ಮುಂದೆ ಹೋಗಬೇಕೆನ್ನುವಂತಹ ರೀತಿಯಲ್ಲಿ ಇದನ್ನು ನಾವು ಅರ್ಥ ಮಾಡುವಂಥದ್ದು ಸೂಕ್ತ. ಮತ್ತು ಆ ಅರ್ಥದಲ್ಲಿ ಇದನ್ನು ಬರೆಯಲ್ಪಟ್ಟದ್ದನ್ನು ನಾವು ನೋಡ್ತೇವೆ. ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ತೇನೆ ಎಂಬುದಾಗಿ. ಸೊ ಇನ್ನೊಂದು ಕಡೆಯಲ್ಲಿ ಭೂಲೋಕದಲ್ಲಿ ಪ್ರವಾಸಿಯಾಗಿದ್ದೇನೆ ಎನ್ನುವಂಥದ್ದನ್ನು ಹೇಳಿ ಕೊನೆಯ ಮುಗಿಸುವಾಗ ಮಂತ್ರಾಲೋಚಕನು, ನಿನ್ನ ವಾಕ್ಯ ಆನಂದವು ಅವೇ ನನ್ನ ಮಂತ್ರಾಲೋಚಕರು ಎಂಬುದಾಗಿ. ಪ್ರವಾಸಿಯಾಗಿದ್ದೇನೆ ಅಂತ ಹೇಳುವಾಗ ಇಟ್ ಆಲ್ಸೋ ಗಿವ್ಸ್ ವಿಸ್ಡಮ್ ದಟ್ ಐ ಆಮ್ ಪಿಲಿಗ್ರಿಮೇಜ್ ಆರ್ ಸೋಜರ್ನರ್ ಇನ್ ದಿಸ್ ವರ್ಲ್ಡ್ ಎಂಬುದಾಗಿ. ಅಂದರೆ ನಾನೊಬ್ಬ ಯಾತ್ರಿಕನಾಗಿದ್ದೇನೆ ಈ ಒಂದು ಜೀವನದ ಯಾತ್ರೆಯಲ್ಲಿ. ಸೊ ಹಾಗಾಗಿ ನನಗೆ ಒಂದು ಜ್ಞಾನ ಪಡ್ಕೊಳ್ತೀವಿ ಅಂತ ಹೇಳಿದರೆ ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಫಾರ್ ಎವರ್ ಇನ್ ದಿಸ್ ವರ್ಲ್ಡ್. ಹಾಗೆ ತಿಳ್ಕೊಳ್ಳುವಾಗ ನಾನೊಬ್ಬ ಯಾತ್ರಿಕನಾಗಿ ನನಗೆ ಕೆಲವು ಟೈಮ್ ಇದೆ, ಆ ಟೈಮಲ್ಲಿ ವಾಟ್ ಕ್ಯಾನ್ ಬಿ ಡನ್ ಆ್ಯಸ್ ಬೀಯಿಂಗ್ ಎ ಫೇತ್ಫುಲ್ ಪರ್ಸನ್ ಎನ್ನುವಂಥದ್ದನ್ನು ಅವನು ತಿಳ್ಕೊಳ್ತಾನೆ. ಈ ಜರ್ನಿಯಲ್ಲಿ ಅವನು ಹೇಳುವಂಥದ್ದು, ಅವನಿಗೆ ಓಸ್ ದ ಕೌನ್ಸಿಲರ್ ಅಂತ ಹೇಳಿದರೆ ದಟ್ ಇಸ್ ವರ್ಡ್ ಆಫ್ ಗಾಡ್. ಅವನಿಗೆ ಆಲೋಚನೆಗಳನ್ನು ಕೊಡುವಂಥವರು, ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ನೀಡುವಂಥವರು ದೇವರ ವಾಕ್ಯ ಎಂಬುದಾಗಿ. ಸೊ ಇದು 3ನೇ ಭಾಗ. ಆದರೆ 4ನೇ ಭಾಗಕ್ಕೆ ನೋಡೋದಾದರೆ, ಸೊ 4ನೇ ಭಾಗವನ್ನು ವಿ ಕ್ಯಾನ್ ಕಾಲ್ ಇಟ್ ಡೇಲೆತ್ ಎಂಬುದಾಗಿ ಇದನ್ನು ಇಬ್ರದಲ್ಲಿ ಕರೀತಾರೆ. ಸೊ ಇದರಲ್ಲಿ 25ರಿಂದ 32 ವಚನಗಳಿದೆ. ಇದನ್ನು ನಾವು ಟೈಟಲ್ ಮಾಡುವುದಾದರೆ ರಿವೈವ್ಡ್ ಫ್ರಮ್ ದ ಡೆಸ್ಟ್ ಎಂಬುದಾಗಿ. ರಿವೈವ್ಡ್ ಫ್ರಮ್ ದ ಡೆಸ್ಟ್. ರಿವೈವ್ಡ್ ಒಂದು ಬೂದಿಂದ ಅಥವಾ ಮಣ್ಣಿನಿಂದ ಮನುಷ್ಯ ತನ್ನನ್ನು ಪುನರ್ಜೀವನಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯತೆ, ಮಣ್ಣಿನಿಂದ ಹೊರಗೆ ಬಂದು ಪುನರ್ಜೀವನವನ್ನು ಗೊಳಿಸಿಕೊಳ್ಳುವುದಕ್ಕೆ ಕರೆ ಇರುವಂಥದ್ದನ್ನು ನಾವು ಇದರಲ್ಲಿ ನೋಡ್ತೇವೆ. ಸೊ ಈ ಭಾಗದಲ್ಲಿ ದೇವರ ವಾಕ್ಯದ ಕುರಿತಾಗಿ ಹಿಂದಿನ 3 ಭಾಗಗಳಲ್ಲಿ ಕೀರ್ತನೆಗಾರ ತುಂಬ ಹೆಚ್ಚಳ ಪಡುವಂಥದ್ದನ್ನು ನೋಡ್ತೇವೆ. ದೇವರ ವಾಕ್ಯ ಇಂಪಾರ್ಟೆಂಟ್, ಅದು ನನಗೆ ಮಾರ್ಗದರ್ಶಿಸ್ತದೆ, ಅದರಲ್ಲಿ ನಾನು ಆಶೀರ್ವಾದವನ್ನು ಹೊಂದಿಕೊಳ್ತೇನೆ ಅಂತ. 4ನೇ ಭಾಗಕ್ಕೆ ಬರುವಾಗ 4ನೇ ಭಾಗದಲ್ಲಿ ದೇವರ ವಾಕ್ಯವನ್ನು ನಂಬಿ ಅದರಂತೆ ಜೀವಿಸುವಾಗ ದೇರ್ ಆರ್ ಮೆನಿ ಹರ್ಡಲ್ಸ್ ಆ್ಯಂಡ್ ಎನಿಮೀಸ್ ಹೂ ಕ್ಯಾನ್ ಪುಟ್ ಅಸ್ ಡೌನ್ ಆರ್ ಹೂ ಕ್ಯಾನ್ ಟ್ರೀಟ್ ಅಸ್ ಟು ಬಿಟ್ರೆ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ತಿರಸ್ಕರಿಸಿ ಜೀವಿತವನ್ನು ಮಾಡಲಿಕ್ಕೆ ದಬ್ಬುವಂಥ ಅನೇಕ ಪರಿಸ್ಥಿತಿಗಳು ಈ ಭಾಗದಲ್ಲಿ ನಾವು ಕಾಣ್ತೇವೆ. ಸೊ ಈ ಭಾಗದಲ್ಲಿ ಇರುವಂತಹ ಒಂದು ಇಂಪಾರ್ಟೆನ್ಸ್ ಏನಂತ ಹೇಳಿದರೆ, ಈ ಯಾತ್ರಿಕನಾಗಿ ಜೀವಿಸುವಾಗ ದೇರ್ ಆರ್ ಮೆನಿ ಚಾಲೆಂಜಸ್. ಈ ಚಾಲೆಂಜಸ್ಗಳ ಮಧ್ಯದಲ್ಲಿ ಅವನು ಕೆಲವೊಮ್ಮೆ ಶೋಧನೆಗೆ ಒಳಗಾಗಿ ಸೋತು ಹೋಗ್ಬೋದು. ಬಟ್ ಅಂಥ ಟೈಮಲ್ಲಿ ಈ ಸೀಕ್ಸ್ ಗಾಡ್ಸ್ ಡಿವೈನ್ ಪವರ್, ದೇವರ ಒಂದು ಸಹಾಯವನ್ನು ಅಥವಾ ಪುನರುಜ್ಜೀವನವನ್ನು, ದೇವರ ರಿವೈವಲ್ ಆ್ಯಕ್ಟ್ ಅದನ್ನು ಬೇಡುವಂಥವನಾಗಿದ್ದೇನೆ. ಸೊ ಅದಕ್ಕೋಸ್ಕರ ಫಸ್ಟು ಅಲ್ಲಿ ಅವನಿಗೆ ದೇವರ ವಾಕ್ಯ ಕೊಡುವಂಥದ್ದು, ಬಿ ವಾಚ್ಫುಲ್ ಆಫ್ ಯೋರ್ ಬಿಹೇವಿಯರ್ ಆಫ್ ಯೋರ್ ಫೇತ್. ನಿನ್ನ ನಂಬಿಕೆ ಮತ್ತು ನಿನ್ನ ಕಾರ್ಯಗಳ ಕುರಿತಾಗಿ ನೀನು ತುಂಬ ಕಾನ್ಷಿಯಸ್ ಆಗಿ ಇರಬೇಕು. ಏನೋ ಬೇಕಾಬಿಟ್ಟಿಯಾಗಿ ಯಾವುದನ್ನು ಕೂಡ ಮಾಡಬಾರ್ದು ಎನ್ನುವಂಥ ರೀತಿಯಲ್ಲಿ. ಸೊ ಹಾಗಾಗಿ ಧೂಳಿನಿಂದ ದೇವರು ಎತ್ತಿ ನಮ್ಮನ್ನು ಒಳ್ಳೆ ಸ್ಥಾನದಲ್ಲಿ ಕೂರಿಸಬೇಕಿದ್ರೆ
ನಾವು ದೇವರ ವಾಕ್ಯವನ್ನು ಮತ್ತಷ್ಟು ಹಾತುಕೊಳ್ಬೇಕು. ಅದು ನಮಗೆ ರಿವೈವಲ್ನೆಸ್ಸನ್ನು ಕೊಡ್ತದೆ, ಅದು ನಮ್ಮನ್ನು ಪುನರುಜ್ಜೀವನ ಮಾಡ್ತದೆ. ಸೊ ರಿವೈವಲ್ ಕಮ್ಸ್ ಫ್ರಮ್ ದಿ ವರ್ಡ್ ಆಫ್ ಗಾಡ್ ಆ್ಯಂಡ್ ದ ಪ್ರೇಯರ್. ಅದು ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ದೇವರ ವಾಕ್ಯವನ್ನು ಧ್ಯಾನ ಮಾಡೋದ್ರಿಂದ, ಅದರಂತೆ ನಡೆಯೋದ್ರಿಂದ ಮತ್ತು ಪ್ರಾರ್ಥನೆಯನ್ನು ಮಾಡೋದ್ರಿಂದ ರಿವೈವಲ್ ಪುನರ್ಜೀವನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಇನ್ನೊಂದು ಕಡೆಯಲ್ಲಿ ರಿವೈವಲ್ನೆಸ್ಸಿಗೆ ಇಂಪಾರ್ಟೆನ್ಸ್ ಏನಂತ ಹೇಳಿದರೆ ದೇವರ ವಾಕ್ಯವನ್ನು ಓದಿದರೆ ಮಾತ್ರ ಸಾಲುವುದಿಲ್ಲ, ಇಂಪಾರ್ಟೆಂಟ್ ದೇವರ ವಾಕ್ಯವನ್ನು ಅರ್ಥ ಮಾಡಬೇಕು. ಈ ಅರ್ಥ ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ದೇವರ ಸಹಾಯದಿಂದ ಮಾತ್ರ. ಎಲ್ಲರಿಗೆ ದೇವರ ವಾಕ್ಯ ಓದಿ ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಕಂಚುಕಿ ಇಥಿಯೋಪ್ಯದವನು ಪ್ರಯಾಣ ಮಾಡುವಾಗ ಆದಂಥ ಅನುಭವ, ಅವನಿಗೆ ಫಿಲಿಪಿ ಅರ್ಥ ಮಾಡಿಸಿದ ಹಾಗೆ ನಮಗೆ ಕೂಡ ದೇವರ ಆತ್ಮನ ಸಹಾಯವನ್ನು ಹೊಂದಿದವರಿಂದ ಮಾತ್ರ ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ದಿಸ್ ವಾಸ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದಿಸ್ 4th ಪಾರ್ಟ್. ಸೊ 5ನೇ ಭಾಗಕ್ಕೆ ಹೋಗುವುದಾದರೆ ಇಟ್ ಇಸ್ ಕಾಲ್ಡ್ ಹೀ ಎನ್ನುವಂಥ ರೀತಿಯಲ್ಲಿ ಕೂಡ ಈ ವಾಕ್ಯವನ್ನು ಅರ್ಥ ಮಾಡ್ತಾರೆ. ಹೀ ಎಂಬುದಾಗಿ ಹೇಳುವಾಗ ಎ ಪ್ಲೀ ಫಾರ್ ಗೈಡೆನ್ಸ್ ಆ್ಯಂಡ್ ಲೈಫ್, ಒಂದು ಮಾರ್ಗದರ್ಶನಕ್ಕಾಗಿ, ಜೀವನಕ್ಕಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಸೊ ಈ ಭಾಗದಲ್ಲಿ ಐದನೆಯ ಭಾಗವನ್ನು ಹೀಬ್ರೂದಲ್ಲಿ ಹೀ ಎನ್ನುವಂಥ ಪದ ಕ್ಯಾನ್ ಆಲ್ಸೋ ಕಾಲ್ಡ್ ಆಸ್ ಅ ವರ್ಡ್ ಆಫ್ ವರ್ಬ್, ಕ್ರಿಯಾಪದವನ್ನಾಗಿ ಕರೀತಾರೆ. ಬಿಕಾಸ್ ವಿಚ್ ಕಾಸ್ ಅಸ್ ಟು ಲರ್ನ್ ಆ್ಯಂಡ್ ಕಾಸ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಒಂದು ಕ್ರಿಯಾತ್ಮಕವಾದಂಥ ಮೂಮೆಂಟ್, ಕ್ರಿಯಾತ್ಮಕವಾದಂಥ ನಡೆ ಅಥವಾ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಇರುವಂತಹ ಒಂದು ಕರೆ. ಸೊ ಹಾಗಾಗಿ ದೇವರ ಮಾರ್ಗವನ್ನು ಅರಿತು ಅದರಲ್ಲಿಯೇ ನಡಿಲಿಕ್ಕೆ ಇಲ್ಲಿ ಕರೆ ಇದೆ. ವಿ ಮಸ್ಟ್ ವಾಕ್ ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್, ನಾಟ್ ಬೈ ದಿ ಅದರ್ ಥಿಂಗ್ಸ್. ಬೇರೆ ಬೇರೆ ವಿಷಯಗಳ ಆಧಾರದಲ್ಲಿ ನಾವು ನಡೆಯುವುದಲ್ಲ. ಅದಕ್ಕೆ 5ನೇ ಭಾಗದ 33ನೇ ವಚನದಲ್ಲಿ ಹೇಳ್ತದೆ, ಕಡೆ ತನಕ ಅದರಲ್ಲಿಯೇ ನಡೆಯುವೆನು, ಅಂಟಿಲ್ ದ ಡೆತ್ ಆಫ್ ಮೈ ಲೈಫ್, ನನ್ನ ಜೀವನದ ಕೊನೆಯ ತನಕ ಅದರಲ್ಲಿ ನಡೀತೇನೆ ಎಂಬುದಾಗಿ. ಅಂತ ಹೇಳಿದರೆ ನಾವು ಬೈಬಲಲ್ಲಿ ಅಥವಾ ಚರಿತ್ರೆಯಲ್ಲಿ ನೋಡೋದಾದರೆ ತುಂಬ ಜನ ದೇವರ ವಾಕ್ಯವನ್ನು ಕೈಗೊಂಡು ನಡಿತೀವಿ ಅಂತ ಪ್ರಾರಂಭದಲ್ಲಿ ಬರ್ತಾರೆ, ಆದರೆ ಫೇಲ್ ಆಗಿ ಹೋದವರು ತುಂಬ ಜನ ಇದ್ದಾರೆ. ಆದರೆ ಕೆಲವರು ಮಾತ್ರ ಸಕ್ಸಸ್ ಆಗಿ ಹಾಗೆ ಆದವರು. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಜೀಸಸ್ ಕ್ರೈಸ್ಟ್. ಯೇಸುಸ್ವಾಮಿ ಮಾತ್ರ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ನಡೆದು ತೋರಿಸಿ ಕೊಡ್ತಾನೆ. ಸೊ ಹಾಗಾಗಿ ದಿಸ್ ಇಸ್ ಒನ್ ಆಫ್ ದ ಚಾಲೆಂಜ್. ಸೊ ಅದರಲ್ಲಿ ಮುಂದೆ ಬಂದು ಹೇಳುವಂಥದ್ದು ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ 36-37ರಲ್ಲಿ ಮನಸ್ಸು ದ್ರವ್ಯಾಶೆಗಳ ಕಟ್ಟಲೆಗೆ ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ಕಾಪಾಡು ಎಂಬುದಾಗಿ. ಅಂತ ಹೇಳಿದರೆ ನಾಟ್ ಟು ಫೋಕಸ್ ಆನ್ ಮೆಟೀರಿಯಲ್ ಥಿಂಗ್ಸ್ ಆ್ಯಂಡ್ ಕಾವೆಟಿಯಸ್ನೆಸ್ ಆ್ಯಂಡ್ ಅನ್ವರ್ದಿ ಥಿಂಗ್ಸ್, ಬದಲಾಗಿ ಜೀವನದಲ್ಲಿ ನಂಬಿಕೆನ ಪುನರುಜ್ಜೀವನಗೊಳಿಸುವಂಥ ವಿಷಯಗಳ ಮೇಲೆ, ಅಥವಾ ರೀಪ್ರೋಚ್ ಆ್ಯಂಡ್ ಡ್ರೇಡ್ ಎನ್ನುವಂಥದ್ದು, ನಿಂದೆ ಭಯಗಳಿಗೆ ಕೂಡ ತಲೆ ಕೆಡಿಸಿಕೊಳ್ಳದೆ ಮುಂದೆ ಹೋಗಲಿಕ್ಕೆ ನಂಬಿಕೆಯಲ್ಲಿ ಸಹಾಯ ಮಾಡು ಅಥವಾ ಗೈಡ್ ಮಾಡು ಎಂಬುವಂಥ ಪ್ರಾರ್ಥನೆಯನ್ನು ಈ ಭಾಗದಲ್ಲಿ ನೋಡ್ತೇವೆ. ಸೊ 6ನೇ ಭಾಗಕ್ಕೆ ಬರುವಾಗ ಇದನ್ನು ವಾ ಎನ್ನುವಂಥ ರೀತಿಯಲ್ಲಿ ಕರೀತಾರೆ. ವಾ ಎನ್ನುವಂಥ ರೀತಿಯಲ್ಲಿ even I have forgotten the proper pronunciation of the Hebrew word. ನಾವು ಕಲಿಯುವಾಗ ಅಷ್ಟೇ, ಬಟ್ ಇಟ್ಸ್ ಬಿನ್ ಆಫ್ಟರ್ 8 or 9 years ನಾನು ಅದನ್ನು ಮತ್ತೆ ನೋಡ್ತಾ ಇರುವಂಥದ್ದು. ಸೊ ಹಾಗಾಗಿ ಇವನ್ ಐ ಆಮ್ ಶೋರ್ ದಿಸ್ ಇಸ್ Hebrew words, ಬಟ್ ಪ್ರೊನೌನ್ಸಿಯೇಷನ್ ಮೈಟ್ ಬಿ ರಾಂಗ್, ಡೋಂಟ್ ಮೈಂಡ್ ಫಾರ್ ದಟ್. ಬಟ್ ಆದರೆ ಈ 6ನೇ ವಚನದಲ್ಲಿ ನಾವು ಓ ಎಂಬುದಾಗಿ ಹೇಳುವಾಗ ವಿ ಕ್ಯಾನ್ ಟೈಟಲ್ ಸಿ ವಾಟ್ ಆರ್ ದ ಥಿಂಗ್ಸ್ contents are incorporated in this ಎಂಬುದಾಗಿ ನೋಡೋದಾದರೆ ಲಿಬರ್ಟಿ ಕಮ್ಸ್ ಫ್ರಮ್ ಲವಿಂಗ್ ಗಾಡ್ಸ್ ವರ್ಡ್. ಬಿಡುಗಡೆ ಎಲ್ಲಿಂದ ಸಿಗ್ತದೆ ಅಂತ ಹೇಳಿದರೆ ದೇವರ ವಾಕ್ಯದಿಂದ ಸಿಗ್ತದೆ ಎಂಬುದಾಗಿ. ಸೊ ಈ ಭಾಗದಲ್ಲಿ ಕೀರ್ತನೆಗಾರನಿಗೆ ದೇವರ ವಾಕ್ಯ ತುಂಬ ಪ್ರಿಯವಾದದ್ದು, ತುಂಬ ಇಷ್ಟಪಡ್ತಾನೆ. ಯಾಕೆಂತ ಹೇಳಿದರೆ ದಿಸ್ ಬುಕ್ ಇಟ್ ಸೆಲ್ಫ್ ಆಸ್ ಅ ಬುಕ್ ಆಫ್ ಮರ್ಸಿ ಆ್ಯಂಡ್ ಸಾಲ್ವೇಷನ್ ಆ್ಯಂಡ್ ದಿಸ್ ಹೆಲ್ಪ್ಸ್ ಟು ಹೆಲ್ಪ್ ಅವರ್ ಸೆಲ್ಫ್. ನಮ್ಮಷ್ಟಕ್ಕೆ ನಾವೇ ಸಹಾಯ ಮಾಡಿಕೊಳ್ಳಿಕ್ಕೆ ಈ ಪುಸ್ತಕ ನಮಗೆ ಸಹಾಯವನ್ನು ಮಾಡ್ತದೆ. ಸೊ ಹಾಗಾಗಿ ಕೀರ್ತನೆಗಾರನಿಗೆ ಈ ಪುಸ್ತಕ ಬಹಳ ಪ್ರಿಯ. ಅಂದರೆ ನಮಗೆ ಬೈಬಲ್ ಓದುವಾಗ ವಿ ಡೋಂಟ್ ನೀಡ್ ಎನಿ ಅದರ್ ಹೆಲ್ಪ್. First, when we read, when we properly understood, and when we have that spirit and courage, faith to walk on that itself refreshes us
ಆ್ಯಂಡ್ ರಿವೈವ್ಸ್ ಅಸ್ ಟು ವಾಕ್ ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್. ಸೊ ಹಾಗಾಗಿ ಈ ಪುಸ್ತಕ, ಈ ಭಾಗ ಕೀರ್ತನೆಗಾರನಿಗೆ ತುಂಬ ಇಷ್ಟವಾಗ್ತದೆ. ಸೊ ಅದರಲ್ಲಿ ಬಿಡುಗಡೆ ಎನ್ನುವಂಥದ್ದು ಹೇಗೆ ಬರ್ತದೆ ಹೇಳಿದರೆ, ಅಲ್ಲಿ ತುಂಬ ಸತ್ಯವಾಗಿ ಅದನ್ನೇ ನ್ಯಾಯ ವಿಧಿಗಳಲ್ಲಿ ನಿರೀಕ್ಷಿಸಿಕೊಂಡಿರುವಂಥದ್ದು, ಧರ್ಮಶಾಸ್ತ್ರವನ್ನು ತಪ್ಪದೆ ಕೈಗೊಂಡು ನಡೆಯುವುದರಿಂದ ನಿಯಮಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ. ಸೊ ಈ ನಿಯಮಗಳ ಅಭ್ಯಾಸ ಮಾಡಿ ನ್ಯಾಯ ನೀತಿಯಲ್ಲಿ ಅವನು ನಡೆಯುವುದರಿಂದ ಅವನು ದೇವರ ಕಾರ್ಯಗಳನ್ನು, ದೇವರ ಶ್ರೇಷ್ಠವಾದಂತಹ ಗುಣಗಳನ್ನು ಮೈಗೂಡಿಸಿಕೊಂಡು ದೇವರ ಶ್ರೇಷ್ಠ ಕಾರ್ಯಗಳನ್ನು ಏನು ಮಾಡ್ತಾ ಇದ್ದಾನೆ, ಈಗ ದೊಡ್ಡ ದೊಡ್ಡ ಜನರ ಮುಂದೆ, ಅರಸರ ಮುಂದೆ ಹೇಳ್ತಾ ಇದ್ದಾನೆ. ಅಂತ ಹೇಳಿದರೆ, ಈ ಡೋಂಟ್ ಈವನ್ ಫಿಯರ್ ಟು ದ ಕಿಂಗ್ಸ್ ಆ್ಯಂಡ್ ದ ಗ್ರೇಟ್ ಪೀಪಲ್ ಇನ್ ದಿಸ್ ವರ್ಲ್ಡ್. ಅಂದರೆ ಈ ಹ್ಯಾಸ್ ದ ಫ್ರೀಡಮ್ ಆಫ್ ಸ್ಪೀಚ್. ನಾವು ಭಾರತ ದೇಶದಲ್ಲಿ ಏನು ಕೇಳ್ತೇವೆ, ಫ್ರೀಡಮ್ ಆಫ್ ಸ್ಪೀಚ್ ಅಂತ. ಹಾಗೆ ಅವನಿಗೆ ದೇವರ ಕಾರ್ಯಗಳನ್ನು ಯಾವುದೇ ಭಯ ಇಲ್ಲದೆ ಹೇಳುವಂತಹ ಒಂದು ಧೈರ್ಯ ಇದೆ. ಸೊ ಹಾಗಾಗಿ ಅವನು ಬಿಡುಗಡೆಯನ್ನು ಈ ಭಾಗದಲ್ಲಿ ಕಾಣುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದಕ್ಕೆ ಈ ಬಿಡುಗಡೆ ಎಲ್ಲ ಸಿಕ್ಕುವುದರಿಂದ ಅವನೇನು ಮಾಡ್ತಾನೆ, 48ನೇ ವಚನದಲ್ಲಿ ಆನಂದ ಪಡ್ತೇನೆ, ಅವು ನನಗೆ ಇಷ್ಟ, ಅವುಗಳ ನಿಬಂಧನೆಗಳನ್ನು ಧ್ಯಾನಿಸ್ತೇನೆ ಎಂಬುದಾಗಿ. ಅದು ನಮಗೆ ಸಹಾಯವನ್ನು ಕೊಡ್ತದೆ. ಆ ದೇವರ ವಾಕ್ಯ ನಮಗೆ ಲಿಬರ್ಟಿಯನ್ನು, ಕರೇಜನ್ನು ಕೊಡ್ತದೆ ಎಂಬುದಾಗಿ. ಸೊ ಹಾಗಾಗಿ ಈ 6 ಭಾಗಗಳು ಈ 119ನೇ ಕೀರ್ತನೆಯ ಮೇನ್ ಕಂಟೆಂಟ್ಸ್ ಹೈಲೈಟೆಡ್. ಸೊ ಹಾಗಾಗಿ 22 ಇದೆ. ಐ ಥಿಂಕ್ ದೇರ್ ವುಡ್ ಬಿ another 2 more sessions in this, so that we could complete this part of the this book of the Psalm. ಅಂದರೆ 119ನೇ ಕೀರ್ತನೆಯನ್ನು ಮುಗಿಸಲಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ just go read your Bible to have a better understanding from your own perspective based on this Bible study. ಸೊ ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ನಮ್ಮ ದೇವರೇ, ಕೃಪೆಯುಳ್ಳ ಕರ್ತನೆ, ಈ ಸಂಜೆಯ ವೇಳೆಗಾಗಿ ಸ್ತೋತ್ರವಾಗಲಿ. ನೀನು ವಾಕ್ಯದ ಮೂಲಕವಾಗಿ ಮಾತನಾಡೋದಕ್ಕಾಗಿ ಸ್ತೋತ್ರ. ಕೇಳಿದಂಥ ವಾಕ್ಯಗಳನ್ನು ನಾವು ಬಿಟ್ಟು ಬಿಡದೆ ಅದರಲ್ಲಿ ಸಂತೋಷ ಪಡಲಿಕ್ಕಾಗುವಂತೆ ಅದರಂತೆ ಜೀವಿಸಲಿಕ್ಕೆ ಸಹಾಯ ಮಾಡು. ಇದರಲ್ಲಿ ಪಾಲ್ಗೊಂಡಂಥ ಎಲ್ಲರನ್ನ ನಿನ್ನ ಕೃಪೆಯುಳ್ಳ ಹಸ್ತಗಳಿಗೆ ಒಪ್ಪಿಸ್ತೇವೆ. ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ಏಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲು ನಿನವೇ, ಆಮೆನ್. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಪ್ರೀತಿ, ನಮ್ಮ ರಕ್ಷಕನಾದ ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸದಾಕಾಲ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ, ಆಮೆನ್.